नमो ॐ विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमः आचार्यपादाय निताय कृपप्रदायिने गौरकथा दामदाय नगरग्रामतारिणे नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशातारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे हरे ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः मूकं करोति वाचालिं पङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरं हरि ओಂ ತತ್ಸತ್ ಹರೇ ಕೃಷ್ಣ. ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ವರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ದಿನ ನಾವು ಭಗವದ್ಗೀತೆ ಯಥಾರೂಪದ 14ನೇ ಅಧ್ಯಾಯದ 10ನೇ ಶ್ಲೋಕವನ್ನು ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಭರತ ವಂಶಜನಾದ ಅರ್ಜುನನೇ, ಒಮ್ಮೊಮ್ಮೆ ಸತ್ವಗುಣವು ರಜೋಗುಣವನ್ನು ತಮೋಗುಣವನ್ನು ಸೋಲಿಸಿ ತಾನು ಪ್ರಧಾನವಾಗುತ್ತದೆ. ಕೆಲವೊಮ್ಮೆ ರಜೋಗುಣವು ಸತ್ವ ಮತ್ತು ತಮೋಗುಣಗಳನ್ನು ಸೋಲಿಸುತ್ತದೆ. ಇನ್ನೂ ಕೆಲವು ಬಾರಿ ತಮೋಗುಣವು ಸತ್ವ ಮತ್ತು ರಜೋಗುಣಗಳನ್ನು ಸೋಲಿಸುತ್ತದೆ. ಈ ರೀತಿಯಲ್ಲಿ ಮೇಲ್ಗೈಯಾಗಲು ಸದಾ ಸ್ಪರ್ಧೆ ಇರುತ್ತದೆ. ಹರೇ ಕೃಷ್ಣ. ನೋಡಿ, ಹೀಗೆ ನಾವು ಈ ಶ್ಲೋಕದಲ್ಲಿ ಅರ್ಥ ಮಾಡ್ಕೊಳ್ಳುವಂಥದ್ದು ಅಂದ್ರೆ, ನೋಡಿ, ಒಂದು ಸ್ಪರ್ಧೆ ಇದೆ, ಸ್ಪರ್ಧೆಗಳು ನಡೀತಾ ಇದೆ ಜಗತ್ತಲ್ಲಿ. ಈ ಶ್ಲೋಕ ಓದಿದ ನಂತರ ಇನ್ಮೇಲೆ ನಾವು ಏನೇನೆಲ್ಲ ನೋಡ್ತೀವಿ, ಈ ಗುಣಗಳ ಪ್ರಭಾವವನ್ನ ಕಾಣಬೇಕು. ನೋಡಿ, ಒಬ್ಬ ಜ್ಞಾನಿ ನೋಡಿ ಈ ಈ ತರ ಒಂದು ಪ್ರೌಢಾವಸ್ಥೆಗೆ ಬೆಳಿತಾನೆ. ನೋಡಿ, ತಂದೆ ತಾಯಿಗಳು ದೊಡ್ಡವರಾದ ಅವರು ತಮ್ಮ ಮಕ್ಕಳು ನೋಡಿ ಏನು ಬಾಲಲೀಲೆಗಳು ನೋಡಿ ಮುಗ್ಧತೆ ನೋಡಿ ಇದನ್ನ ಮೀರಿರ್ತಾರೆ. ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಆ ಮಕ್ಕಳಿಗೆ ಅವ್ರದೇ ಆದಂತ ಬಾಲ್ಯ ಲೋಕದಲ್ಲಿ ಇರ್ತಾರೆ. ಈ ತಂದೆ ತಾಯಿ ಮತ್ತೆ ಸ್ವಲ್ಪ ಬುದ್ಧಿವಂತರ ಅಕ್ಕ ಅಣ್ಣ ನೋಡಿ ಆ ಮುಗ್ಧ ಮಗುವಿನ ಹಂತವನ್ನ ಮೀರಿ ಇರ್ತಾರೆ. ಆ ಮುಗ್ಧತೆಗಿಂತ ಹೊರಗಡೆ ಆಚೆ ಯೋಚನೆ ಮಾಡ್ತಿರ್ತಾರೆ. ನೋಡಿ, ಹಂಗೆ ನಾವು ಕೂಡ ಕೃಷ್ಣ ಪ್ರಜ್ಞೆಯನ್ನ ಬೆಳೆಸ್ಕೊಂಡು ನೋಡಿ ಈ ತತ್ವವನ್ನು ಅರ್ಥ ಮಾಡ್ಕೊಂಡ್ರೆ ನೋಡಿ, ಮೂರು ಗುಣಗಳಿಂದ ನಡೆಯುವಂಥದ್ದು ಏನೇನೆಲ್ಲ ಇವತ್ ಜಗತ್ತಲ್ಲಿ ಇದೆಯಲ್ಲ, ನೋಡಿ ಇದೆಲ್ಲನೂ ನಮ್ಗೆ ಅದರಿಂದ ಹೊರಗಡೆಯಿಂದ ನೋಡ್ತೀವಿ ನಾವು. ಹಿಂಗೆ ಒಬ್ಬ ಫಿಲಂ ಡೈರೆಕ್ಟರ್ ನೋಡಿ, ಆ ಫಿಲಂ ಡೈರೆಕ್ಟರ್ಗೆ ಆ ಫಿಲಂ ಅಲ್ಲಿ ಆತನೇ ನಿರ್ದೇಶಿಸಿರ್ತಾನೆ ನೋಡಿ, ಅದರಿಂದ ಹೊರಗಡೆ ಇರ್ತಾನೆ ಅವನು. ನೋಡಿ, ಆತನಿಗೆ ಆ ಫಿಲಂ ಅಲ್ಲಿ ನೋಡಿ ಒಂದು ಅಳೋದಿರುತ್ತೆ, ನೋಡಿ ಒಂದು ಡ್ಯುಯೆಟ್ ಇರುತ್ತೆ, ಒಂದು ನೋಡಿ ಏನೋ ತಮಾಷೆ ಇರುತ್ತೆ. ಈ ತರದೆಲ್ಲನೂ ಆತನೇ ನಿರ್ದೇಶನ ಮಾಡಿರ್ತಾನೆ ನೋಡಿ. ಆತ ಅದರಿಂದ ಹೊರಗಡೆ ಇರ್ತಾನೆ, ಅದರಿಂದ ಅವನ ಪ್ರಭಾವ ಆಗೋದಿಲ್ಲ ಡೈರೆಕ್ಟರ್. ಯಾಕೆ? ಅವನೇ ಹೇಳಿ ಮಾಡಿಸಿದ್ದು, ಅವನಿಗೆ ಗೊತ್ತು. ನೋಡಿ, ಅದನ್ನ ನೋಡ್ದಂತ ನಾವೇನ್ ಮಾಡ್ತೀವಿ? ಫಿಲಮ್ ನೋಡಿದವರು ಅಳ್ತೀವಿ, ನಗ್ತೀವಿ ನೋಡಿ. ರೋ ಅಲ್ಲಿ ವೀರಾವೇಶಗಳನ್ನೆಲ್ಲ ನೋಡಿ ಅದನ್ನು ಖುಷಿ ಪಡ್ತೀರಿ. ಈ ತರದೆಲ್ಲ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಆ ಚಿತ್ರ ಬರ್ದಿರ್ತಾನೆ ನೋಡಿ, ಚಿತ್ರ ಕತೆ ಬರ್ದಿರ್ತಾನಲ್ವಾ ನೋಡಿ, ಅವನು ಡೈರೆಕ್ಟರ್ ಇರ್ತಾನಲ್ವಾ, ಅವನು ಏನಾದ್ರು ಅಳ್ತಾನ ಕೂತ್ಕೊಂಡು ಆ ಫಿಲಮ್ ಅಲ್ಲಿ ಏನಾದ್ರು ಅಳುವಂತ ಸೀನ್ ಬಂದ್ರೆ ನೋಡಿ, ನಗುವಂತ ಸೀನ್ ಬಂದ್ರೆ, ಹೊಡೆದಾಡೋ ಸೀನ್ ಬಂದ್ರೆ ಅವನಿಗೆ ಗೊತ್ತು ಇದೆಲ್ಲ ನಾನೇ ರಚನೆ ಮಾಡಿಸಿರೋದು ಅಂತ ಗೊತ್ತು. ಚಿತ್ರ ಕಥೆ ಬರ್ದವನ್ಗಾಗ್ಲಿ ನಿರ್ದೇಶನ ಮಾಡಿದವನ್ಗಾಗ್ಲಿ ನೋಡಿ ಆ ಥರದ್ದು ಅನ್ಸೋದಿಲ್ಲ. ಯಾಕೆ? ನೋಡಿ, ಅವನು ಆ ಕಥೆಯಿಂದ ಹೊರಗಡೆ ಇರ್ತಾನೆ ನೋಡಿ, ಆ ಕಥೆ ಅವನ ಮೇಲೆ ಪ್ರಭಾವ ಬೀರೋದಿಲ್ಲ. ನೋಡಿ, ಇಲ್ಲೂ ಹಂಗೇನೆ ನೋಡಿ, ಇಲ್ಲೂ ಹಂಗೇನೆ ಈ ಮೂರು ಗುಣಗಳನ್ನು ಸರಿಯಾಗಿ ತಿಳ್ಕೊಂಬಿಟ್ರೆ ನೋಡಿ, ಇಲ್ಲಿ ಒಟ್ಟಾರೆ ಹೇಳ್ತಿರೋದು ಯಾವ ಗುಣನೂ
ಅತ್ಯಂತ ಶ್ರೇಷ್ಠ ಅಲ್ಲ ಅಂತ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಿದ್ದಾರೆ. ಇದನ್ನ ಮೀರಿ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ನೋಡಿ, ಆ ಈ ಈ ವೇದಗಳು ಏನ್ ಮಾಡ್ತವೆ, ತ್ರೈಗುಣ್ಯ ವಿಷಯ ವೇದ. ವೇದಗಳು ಈ ಮೂರು ಗುಣಗಳ ಬಗ್ಗೆನೇ ಹೇಳ್ತವೆ. ನಿಸ್ತ್ರೈಗುಣ್ಯ ಭವ ಅರ್ಜುನ. ಈ ಈ ಮೂರು ಗುಣಗಳನ್ನ ಮೀರಿ ಹೋಗೋ ಅರ್ಜುನ ಅಂತ ಹೇಳುವಂತ ಒಂದು ಶ್ಲೋಕ ನೋಡಿ. ಹಂಗೆ ಇನ್ಮೇಲೆ ಈ ಶ್ಲೋಕವನ್ನ ಅಧ್ಯಯನ ಮಾಡಿದವರು ಜಗತ್ತಲ್ಲಿ ನೋಡೋದೆಲ್ಲ ಈ ಮೂರು ಗುಣಗಳನ್ನ ನೋಡೋದು. ಅದು ವಿಶೇಷವಾಗಿ ನೋಡಿ, ಅದು ಎಂಥದೇ ಒಂದು ಆಗ್ಲಿ ಅದರಲ್ಲಿ ಯಾವ ಗುಣ ಪ್ರಧಾನವಾಗಿದೆ ಅಂತ ಗಮನಿಸೋದು. ನೋಡಿ, ಇನ್ಮೇಲೆ ಏನು ಒಡೆದಾಟ, ಜಗಳ, ಕ್ರಿಯೆ ಪ್ರತಿಕ್ರಿಯೆಗಳು, ನೋಡಿ ಕ್ರಿಯೆ ಪ್ರತಿಕ್ರಿಯೆ ಅದು ಜಗಳನೇ ಅಲ್ಲ, ಅದು ಒಳ್ಳೆ ಉಲ್ಲಾಸಕರನ್ನು ಹಾಕೋದು ಆ ಗುಣ ಪ್ರಭಾವವನ್ನ ಗಮನಿಸ್ಬೇಕು. ನೋಡಿ, ಇನ್ಮೇಲೆ ಏನಾಗತ್ತೆ, ಈ ಗುಣಗಳ ಘರ್ಷಣೆಗಳಾಗ್ತಿರ್ತವೆ. ಒಂದು ಗುಣ ಇನ್ನೊಂದು ಹೆಚ್ಚಾಗಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ನೋಡಿ, ಉದಾಹರಣೆಗೆ ಒಂದು ಕ್ಲಾಸ್, ಒಂದು ಸ್ಕೂಲು, ಅದರಲ್ಲಿ ಕ್ಲಾಸ್ ರೂಮು, ಅದರಲ್ಲಿ ವಿದ್ಯಾರ್ಥಿಗಳು. ಈಗ ವಿದ್ಯಾರ್ಥಿಗಳು ನಿದ್ದೆ ಮಾಡ್ತಿರ್ತಾರೆ. ನೋಡಿ, ಈಗ ಟೀಚರ್ ಏನಂತ ಹೇಳ್ಬೇಕು, ಈಗ ಘರ್ಷಣೆ ಅಲ್ವಾ. ಈಗ ಸಾಮಾನ್ಯವಾಗಿ ಟೀಚರ್ ಅಂದ್ರೆ ಸತ್ವ ಗುಣಕ್ಕೆ ತಗೊಂಡ್ಬರ್ಬೇಕು ಅಂತ ನೋಡಿ, ತೂಕಡಿಸ್ತಾ ಇರಂತ ಮಕ್ಕಳನ್ನು. ನೋಡಿ, ಈಗ ಅವ್ರನ್ಗೆ ನಿದ್ದೆ ಹೋಗುವಂಥದ್ದು ಏನಾದ್ರೂ ಒಂದು ಒಳ್ಳೆ ಆಟ ಚಟುವಟಿಕೆ ಮಾಡಿಸ್ಬೇಕು. ಇದೇನಾಯ್ತು, ತಮೋಗುಣವನ್ನ ಸತ್ವಗುಣ ಮೀರುವಂಥದ್ದನ್ನ ಗಮನಿಸಬಹುದು. ನೋಡಿ, ಇವು ಹಂಗೆ ನೋಡಿ, ಕೆಲವರು ನೋಡಿ ಸತ್ವಗುಣದಲ್ಲಿ ಇರ್ತಾರೆ. ನೋಡಿ, ಅವ್ರನ್ನ ರಜೋಗುಣ ಅವ್ರನ್ನ ಆಕ್ರಮಣ ಮಾಡಿರುತ್ತೆ. ನೋಡಿ, ಒಬ್ರು ಯಾರೋ ಶಾಂತವಾಗಿರ್ತಾರೆ. ನೋಡಿ, ಅವ್ರಿಗೆ ಕಲುಕೋ ಅಂತ, ನೋಡಿ ಅವ್ರಿಗೆ ಪ್ರಚೋದನೆ ಮಾಡುವಂತ ಪ್ರಯತ್ನಗಳಾಗ್ತಿರ್ತವೆ. ನೋಡಿ, ದೊಂಬಿ ಏಳ್ಸುವಂಥದ್ದು, ಅವರಲ್ಲಿ ಜೋಶ್ ಹೇಳ್ಸುವಂಥದ್ದು. ಅವರು ನೋಡಿ, ಈ ತರದ್ದು ಎಷ್ಟೊಂದು ಉದಾಹರಣೆಗಳು ಕೂಡ ಇದಾವೆ. ಏನೋ ಶಾಂತವಾಗಿ ನೆಮ್ಮದಿಯಾಗಿದ್ದವ್ರನ್ನ ಪ್ರಚೋದನೆ ಮಾಡಿ ನೋಡಿ ಅವ್ರಿಗೆ ಜೋಶ್ ಬರ್ಸೋ ತರ ಮಾಡುವಂಥದ್ದು. ನೋಡಿ, ಈ ಧರ್ಮಗಳ ಮಧ್ಯೆ ನೋಡಿ ದೊಂಬಿ ಎಳಿಸ್ತಾರೆ. ನೋಡಿ ನೋಡಿ ನಿಮ್ ಧರ್ಮದವ್ರನ್ನ ಹಂಗಂದ್ಬಿಟ್ರು. ನೋಡಿ, ಅವ್ರು ಶಾಂತವಾಗಿ ಅವ್ರ ಪಾಡಿಗೆ ಅವ್ರು, ಇವ್ರ ಪಾಡಿಗೆ ಇವ್ರು ಇರ್ತಾರೆ. ನೋಡಿ, ಮಧ್ಯದಲ್ಲಿ ಬೆಂಕಿ ಹಚ್ಬಿಡೋದು. ನೋಡಿ, ಹಿಂಗೆ ಇಬ್ಬರ ಮಧ್ಯೆ ತಂದಿಟ್ಬಿಡೋದು. ನೋಡಿ, ಜಗಳ ಆಗಂಗ್ ಮಾಡ್ಬಿಡೋದು. ನೋಡಿ, ಇದು ರಜೋಗುಣವನ್ನ ಬಿತ್ತೋದು. ಸತ್ವಗುಣದಿಂದ ನೋಡಿ ರಜೋಗುಣವನ್ನ ಉತ್ಪಾದನೆ ಮಾಡೋ ತರ ಪ್ರಯತ್ನ ಮಾಡೋದು. ಹಿಂಗೆ ಇನ್ಮೇಲೆ ನಾವೇನ್ ಜಗತ್ತನ್ನ ನೋಡ್ತೀವಿ, ಇದು ಈ ತರ ಇರ್ಬೇಕು. ಯಾವ ತರ, ಒಮ್ಮೊಮ್ಮೆ ಸತ್ವಗುಣ ರಜೋಗುಣವನ್ನ ತಮೋಗುಣವನ್ನ ಸೋಲಿಸಿ ತಾನು ಪ್ರಧಾನ ಆಗುವಂಥದ್ದು. ಇನ್ನೊಮ್ಮೊಮ್ಮೆ ರಜೋಗುಣ ಸತ್ವ, ನೋಡಿ ರಜೋಗುಣವು ಸತ್ವ ಮತ್ತು ತಮೋ ಗುಣಗಳನ್ನ ಸೋಲಿಸಿ ನೋಡಿ ರಜೋಗುಣ ಪ್ರಧಾನ ಆಗುವಂಥದ್ದು. ಇನ್ನೊಂದು ಕೆಲವೊಮ್ಮೆ ತಮೋಗುಣ ಏನ್ ಮಾಡ್ಬೇಕು, ಸತ್ವಗುಣ ಮತ್ತು ರಜೋಗುಣಗಳನ್ನ ಸೋಲಿಸೋದು, ತಾನು ಮೇಲ್ಗೈ ಆಗುವಂತ ಪ್ರಯತ್ನ ಮಾಡೋದು. ನೋಡಿ, ನೀವು ಪ್ರಯತ್ನ ಮಾಡ್ತೀರಿ ನಿಮ್ಮ ಮಕ್ಕಳಿಗೆ, ಎದ್ದೇಳು, ನೋಡಿ ಓದ್ಕೋ, ಚೆನ್ನಾಗಿ ಓದು, ಫಸ್ಟ್ ರ್ಯಾಂಕ್ ಬಾ. ನೋಡಿ, ಅವರು ಇಲ್ಲ ನನ್ ನಿದ್ದೆ ಬರ್ತಾ ಇದೆ, ನನ್ನ ಡಿಸ್ಟರ್ಬ್ ಮಾಡ್ಬೇಡ ಅಂತೇಳಿ ನೋಡಿ ಅವರು ಹಾಸಿಗೆ ಮಲ್ಕೊಳ್ಳುವಂಥದ್ದು. ನೋಡಿ, ಈ ತರ ಘರ್ಷಣೆಗಳು ಆಗ್ತಾವ ಮನೆಗಳಲ್ಲಿ. ಎದ್ದೇಳು, ಚೆನ್ನಾಗಿ ಓದು, ಬೆಳಗ್ಗೆ ಎದ್ದೇಳು ಅಂದ್ರೆ ಇಲ್ಲ ನಾನು ನಿದ್ದೆನೇ ಮಾಡ್ತೀನಿ, ಸ್ಕೂಲ್ಗೆ ಹೋಗಲ್ಲ ಅಂತಾರೆ ಪ್ರಭು. ಸ್ಕೂಲ್ಗೆ ಹೋಗಲ್ಲ ಅನ್ನೋದು. ನೋಡಿ, ಹಿಂಗೆ ಇಡೀ ದಿನ ನಾವೇನು ನಮ್ಮ ಮಧ್ಯದಲ್ಲಿ ಜನಗಳ ಮಧ್ಯದಲ್ಲಿ ಸಂಭಾಷಣೆ ಆಗುತ್ತೋ ನೋಡಿ, ಕ್ರಿಯೆ ಇವೆಲ್ಲವೂ ಘರ್ಷಣೆ. ಇದನ್ನೇ ನೋಡುದು. ಯಾವುದೋ ಒಂದು ಗುಣ ಪ್ರಧಾನ ಆಗ್ತಾ ಇರುತ್ತೆ, ಯಾವುದೋ ಒಂದು ಗುಣ ಪ್ರಧಾನ ಆಗ್ತಾ ಇರುತ್ತೆ, ಮೇಲ್ಗೈ. ನೋಡಿ, ನಾವು ಡಾಮಿನೇಟ್ ಮಾಡಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ ಅಲ್ವಾ. ನೋಡಿ, ಗುಣಗಳು ಮಾಡ್ತಿರ್ತವೆ. ನೋಡಿ, ಉದಾಹರಣೆಗೆ ನೋಡಿ ದೇವತೆಗಳು ಅಸುರರ ಮಧ್ಯೆ ಯುದ್ಧ ಆಗುತ್ತೆ. ನೋಡಿ, ಇದನ್ನ ನೋಡಿ ನಾವು ಗಮನಿಸ್ಬೋದು. ಇವು ದೂರದಿಂದ ಹೊರಗಡೆ ಆ ಒಂದು ಸೀನಿಂದ ಹೊರಗಡೆ ನೋಡಿದವ್ರಿಗೆ ಏನ್ ಅನ್ಸ್ಬೇಕು ಅಂದ್ರೆ, ನೋಡಿ ನಾವು ಈ ಸಾಮಾನ್ಯವಾಗಿ ಹೇಳ್ತಾರೆ ನೋಡಿ, ಯಾವುದೇ ಈ ದುರ್ಗಾ ಈ ಪೂಜೆಗಳ ಸಂದರ್ಭದಲ್ಲಿ ನೋಡಿ ದುಷ್ಟ ಶಕ್ತಿಯನ್ನ ಶಿಷ್ಟ ಶಕ್ತಿ ಸಂಹಾರ ಮಾಡ್ತು, ಮೇಲ್ಗೈ ಸಾಧಿಸಿದಂತ ದಿನ ಇವತ್ತು
ಅದಕ್ಕೋಸ್ಕರ ಹಬ್ಬ ಮಾಡ್ತೀವಿ ಅಂತ ಹೇಳ್ತಾರೆ. ನೋಡಿ, ಇಂತಿಂತ ರಾಕ್ಷಸ ಅಸುರನನ್ನ ಸಂಹಾರ ಮಾಡಿದಂಥದ್ದು ಮಹಿಷಾಸುರ ಮರ್ದಿನಿ. ನೋಡಿ, ಮಹಿಷಾಸುರ ಅಂತ ಒಬ್ಬ ತಮೋಗುಣದ ಒಬ್ಬ ಅಸುರ ಇದ್ದ. ಮಹಿಷಾಸುರ ನೋಡಿ, ದುಷ್ಟಶಕ್ತಿ. ಅದನ್ನ ಶಿಷ್ಟ ಶಕ್ತಿ, ನೋಡಿ ಶಿಷ್ಟ ಶಕ್ತಿ, ಒಳ್ಳೆ ಶಕ್ತಿ, ನೋಡಿ ದೈವಿ ಶಕ್ತಿ, ನೋಡಿ ಅದನ್ನ ಸಂಹಾರ ಮಾಡಿದಂತ ದಿನ ಅಂತ ಹೇಳ. ನೋಡಿ ಹಂಗೆ ನೋಡಿ, ಒಬ್ಬ ಊರಲ್ಲಿ ನೋಡಿ ಒಬ್ಬ ಕಳ್ಳ ನೋಡಿ ದರೋಡೆ ಕಳ್ತನ ಮಾಡ್ಕೊಂಡು ಹೋಗಕ್ ಪ್ರಯತ್ನ ಪಡ್ತಿರ್ತಾನೆ. ಇದು ದುಷ್ಟಶಕ್ತಿ. ನೋಡಿ, ಪೊಲೀಸವರು ಬಂದು ಆತನನ್ನ ಬಂಧಿಸಕ್ಕೆ, ನೋಡಿ ಕಳ್ತನವನ್ನ ತಡಿಯಕ್ಕೆ ನೋಡಿ ಪ್ರಯತ್ನ ಮಾಡ್ತಿರ್ತಾರೆ. ನೋಡಿ, ಇಲ್ಲಿ ದುಷ್ಟಶಕ್ತಿ ನೋಡಿ ಶಿಷ್ಟ ಶಕ್ತಿ ನಿಯಂತ್ರಣ ಮಾಡುವಂತ ಪ್ರಯತ್ನ. ಶಿಷ್ಟ ಶಕ್ತಿ ಕೆಲವು ಸತಿ ಎಲ್ಲ ಸಂದರ್ಭದಲ್ಲಿ ಹಿಂಗೆ ಆಗತ್ತಾ? ಎಲ್ಲ ಶಿಷ್ಟ ಶಕ್ತಿಗಳೇ ಮೇಲೆ ಬರ್ತವ? ಇಲ್ಲ. ಕೆಲವು ಸತಿ ನೀವೇ ನೋಡ್ತೀರಿ ನೋಡಿ, ಕಳ್ಳನೇ ಪೊಲೀಸರು ಹೊಡೆದು ಹೋಗ್ತಾನೆ, ಪೊಲೀಸರು ರಕ್ತ ಸುರಿಸ್ಕೊಂಡ ವಾಪಪ್ಪ ಅವ್ರ ಮನೆಗೆ ಹೋಗ್ತಾರೆ. ಈ ತರದೆಲ್ಲಾನು ಆಗುತ್ತೆ. ರೌಡಿ ನೋಡಿ ಪೊಲೀಸವ್ರನ್ನೇ ನೋಡಿ ಲಾಂಗು ಮಚ್ಚು ಹಿಡ್ಕೊಂಡು ನೋಡಿ ಎದುರಿಸಿ ನೋಡಿ ಬೆದರಿಸಿ ಅವ್ರ ಮನೆ ಕಳ್ಸಿರ್ತಾನೆ. ನೋಡಿ, ಅವ್ರು ಏನು ಮಾಡಕ್ಕಾಗದೆ ಸುಮ್ಮನೆ ಬಂದಿರ್ತಾರೆ. ನೋಡಿ, ಟೆರರಿಸ್ಟ್ಗಳು ನೋಡಿ ನಮ್ಮ ಸೋಲ್ಜರ್ಸ್ನೆಲ್ಲಾನು, ನಮ್ಮ ಸೈನಿಕರನ್ನೆಲ್ಲಾನು ಹತ್ಯೆ ಮಾಡ್ಬಿಟ್ಟಿರ್ತಾರೆ. ನೋಡಿ, ಹಿಂಗೆ ಸಮಾಜದಲ್ಲಿ ಏನಾಗುತ್ತೆ ನ್ಯೂಸ್ ಪೇಪರ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ನೋಡಿ, ಎಂತೆಂತ ವಿಚಿತ್ರ ನ್ಯೂಸ್ ಬಂದಿರ್ತವೆ ಅಂತ. ನೋಡ, ಇಲ್ಲಿ ಒಟ್ಟಾರೆ ಇಡೀ ನ್ಯೂಸ್ ಪೇಪರ್ ಸುದ್ದಿ ಆಗ್ಲಿ, ಪ್ರತಿದಿನ ನಡೆಯುವಂತ ಘಟನೆಗಳಾಗ್ಲಿ, ಇವೆಲ್ಲ ಕೂಲಂಕುಷವಾಗಿ ಹಂಗೇ ಗಮನಿಸಿದ್ರೆ ಏನಂತ ಅರ್ಥ ಮಾಡ್ಕೋಬೇಕು? ಈ ಶ್ಲೋಕದ ಪ್ರಕಾರ ಅರ್ಥ ಮಾಡ್ಕೋಬೇಕು. ಇದ್ಮೇಲೆ ಆತರ ಆಗತ್ತಾ ಮಾತಾಜಿ? ಹಾ ಪ್ರಭುಜಿ, ಪ್ರಯತ್ನ ಪಡ್ತೀವಿ ಪ್ರಭುಜಿ. ಪ್ರಭುನ ನೋಡಿ, ಹಂಗೆ ಈಗ ಇದು ಹೇಳಿದ ಮೇಲೆ ನೋಡಿ ಕೆಲವು ದಿನಗಳು ಮುಂದೆ ಹಂಗೆ ನಡೆಯುತ್ತೆ, ಆಮೇಲೆ ಮರ್ತೋಗ್ಬಿಡ್ತೀವಿ. ನನ್ಗಂತೂ ಹಂಗೆ ಅನುಭವ ಆಗುತ್ತೆ. ಹಂಗಾಗ್ಬಾರ್ದು. ನೋಡಿ, ಯಾರು ಇದನ್ನ ಗಂಭೀರವಾಗಿ ತಗೊಂಡು ತಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಳೋಕೆ ನೋಡಿ ಭಗವದ್ಗೀತೆಯ ಉಪದೇಶಗಳನ್ನ ರೂಢಿಸ್ಕೊಳ್ಳೋಕ್ ಪ್ರಯತ್ನ ಮಾಡ್ತಾ ಹೋಗ್ತಾರೋ ಅಷ್ಟಷ್ಟು ಅವ್ರವ್ರಿಗೆ ಒಳ್ಳೇದಾಗುತ್ತೆ. ನೋಡಿ, ಯಾರ್ಯಾರು ಎಷ್ಟೆಷ್ಟು ರೂಢಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೋ ಅಷ್ಟಷ್ಟು ಯೇ ಯಥಾಮಾಂ ಪ್ರಪದ್ಯಂತೆ. ನೋಡಿ, ಮಾತಾಜಿಯವ್ರು ಬಹಳ ಬುದ್ಧಿವಂತರು. ಯೇ ಯಥಾಮಾಂ ಪ್ರಪದ್ಯಂತೆ, ಯಾರ್ಯಾರು ಎಷ್ಟೆಷ್ಟು ಅಷ್ಟಷ್ಟು. ನೋಡಿ, ಇಲ್ಲ ನಾನು ಮಾಡ್ಕೊಳಲ್ಲ, ಈ ಕಿವಿಲ್ ಕೇಳ ಆ ಕಿವಿಲ್ ಬಿಟ್ಬಿಡ್ತೀನಿ ಅಂದ್ರೆ ನೋಡಿ ಅದು ನಿಮ್ ಇಷ್ಟ. ಇಲ್ಲ ನನಗೆ ಅರ್ಧ ಆಗತ್ತೆ ನೋಡಿ, ಅರ್ಧ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ನಾನು ರೂಢಿ ಮಾಡ್ತೀನಿ, ಮಧ್ಯಾಹ್ನದಿಂದ ಸಾಯಂಕಾಲ ಅಂದ್ರೆ ನೋಡಿ ಹಂಗೆ. ನೋಡಿ, ಯಾರು ಎಷ್ಟು ಅಷ್ಟು. ಇದು ಬದುಕಲ್ಲಿ ಇದೊಂದು ಮ್ಯಾನ್ಯುಯಲ್. ನೋಡಿ, ಒಂದು ವಾಷಿಂಗ್ ಮಿಷಿನ್ ತಗೊಂಡ್ರೆ ನೋಡಿ ಅದರಲ್ಲಿ ಹೆಂಗೆ ಬಳಸ್ಬೇಕು, ಅದನ್ನ ಹೆಂಗೆಲ್ಲ ಬಳಸಬಾರ್ದು ಅಂತ ಹೇಳಿ ಹೆಂಗೆ ಒಂದು ನಿಯಮ ಅಂತ ಇರುತ್ತೋ ಆ ತರ ಈ ಭೌತಿಕ ಜಗತ್ತ ನಿರ್ಮಾಣ ಮಾಡಿದಂತ ಸೃಷ್ಟಿಕರ್ತ ನೋಡಿ ಆತನೇ ಈ ತ್ರಿಗುಣಗಳ, ಈ ಎಲ್ಲ ಗುಣಗಳ ಅಧಿಪತಿ, ಗುಣಾತೀತ. ಇವನ್ ಯಾರಿದನೋ ಕೃಷ್ಣ ನೋಡಿ ಆತನೇ ಹೇಳ್ತಿರಂತ ಅಧಿಕೃತವಾದಂತ ಮಾಹಿತಿ ಇದು, ತಿಳುವಳಿಕೆ, ಜ್ಞಾನ. ಇದು ಜ್ಞಾನ ಯೋಗ ಅಲ್ವಾ? 12, 13, 14 ಈ ಶ್ಲೋಕ, ಈ ಅಧ್ಯಾಯಗಳನ್ನ ನೋಡಿ ಹಂಗೆ ಈ ಜ್ಞಾನ ಸಿಗ್ತಾ ಇದೆ. ನೋಡಿ, ಹಂಗೆ ನಮ್ ಬದುಕಲ್ಲಿ ಇನ್ಮೇಲೆ ಆಗುವಂಥದ್ದನ್ನ ನಾವು ಗಮನಿಸೋಣ. ನಾವು ಇನ್ನು ವ್ಯಕ್ತಿಯನ್ನ ನೋಡಲ್ಲ, ವಸ್ತುವನ್ನ ನೋಡೋದು ಗುಣದಾಧಾರಿತವಾಗಿ ಗಮನಿಸೋದು. ನೋಡಿ, ಒಂದು ಬಣ್ಣನೋ, ಒಂದು ಆಹಾರನೋ, ನೋಡಿ ನಮ್ಮ ನಡೆ ನುಡಿನೋ, ನೋಡಿ ಪ್ರಕೃತಿಯಲ್ಲಿರುವಂತ ಎಲ್ಲವೂ ಕೂಡ ನೋಡಿ, ಒಂದು ಸಸಿ ನೋಡಿದ್ರೆ ಅದರಲ್ಲೂ ಕೂಡ ಸತ್ವಗುಣ, ರಜೋಗುಣ, ತಮೋಗುಣದಲ್ಲಿ ಇರುವಂತ ಸಸಿಗಳನ್ನ ನೋಡ್ಬೋದು. ಒಂದು ತರಕಾರಿಗಳಲ್ಲಿ ನೋಡ್ಬೋದು. ನೋಡಿ, ನೀವೇ ಹೇಳ್ತೀರಿ ಇದು ಶೀತ, ಇದು ಉಷ್ಣ, ಇದು ಕಫ ಅಂತ ಹೇಳ್ತೀರಿ ಅಲ್ವಾ? ತರಕಾರಿಗಳಲ್ಲಿ ಗಮನಿಸ್ತೀರಲ್ವಾ ನೀವು ಈ ತರ? ನೋಡಿ, ರಜೋಗುಣಕ್ಕೆ ಕಾರಕವಾದಂತ ಕೆಲವು ತರಕಾರಿಗಳಿರ್ತವೆ. ನೋಡಿ, ತಮೋ ಗುಣಕ್ಕೆ ಕಾರಕವಾದಂತ ಕೆಲವು ಇರ್ತವೆ. ನೋಡಿ, ಅದನ್ನೇ ವಾತ ಪಿತ್ತ ಕಫ ಅಂತ ಕೂಡ ಹೇಳ್ತಾರೆ ಅದರದೇ ಆದಂತ ರೀತಿಯಲ್ಲಿ. ನೋಡಿ, ಪಿತ್ತ ಅಂದ್ರೆ ಉಷ್ಣ ಕಾರಕ ಅಂತ.
ನೋಡ ಅಲ್ಲಿ ರಜೋಗುಣ ಕಾರಕ. ನೋಡಿ ನನ್ ಪಿತ್ತ ನೆತ್ತಿಗೇರಿ ಬಿಟ್ಟಿತ್ತು ಅಂತ ಹೇಳ್ತಾರೆ. ನೋಡಿ ಏನ್ ನಿನ್ ಪಿತ್ತ ನೆತ್ತಿಗೇರಿದ್ಯಾ ನಿಂಗೆ ಅಂತ ಕೇಳ್ತಾರೆ ಕನ್ನಡ ಮಾತಲ್ಲಿ. ನೋಡಿ ಕೆಲವು ಪಿತ್ತಕಾರಕ ತರಕಾರಿಗಳಿವೆ. ನೋಡಿ ಹಂಗೆ ಉಷ್ಣಕಾರಕ. ನೋಡಿ ಉದಾಹರಣೆಗೆ ನೋಡಿ ಶುಂಠಿ, ನೋಡಿ ಇವೆಲ್ಲ ತಿಂದ್ರೆ ಉಷ್ಣ ಜಾಸ್ತಿ ಆಗ್ಬಿಡುತ್ತೆ, ಗೊತ್ತಾ, ಹೀಟ್ ಆಗ್ಬಿಡುತ್ತೆ. ಬದನೆಕಾಯಿ, ಶುಂಠಿ, ಬದನೆಕಾಯಿ, ಶುಂಠಿ ಹಾಗಲಕಾಯಿ. ಅಲ್ವಾ. ನೋಡಿ ಇವೆಲ್ಲ ಕೆಲವೆಲ್ಲನು ಹೀಟ್ ಆಗ್ಬಿಡುತ್ತೆ, ನೀವೇ ನೋಡ್ಬೋದು, ಗಮನಿಸ್ಬೋದು. ನೋಡಿ ನೋಡಿ ಸೌತೆಕಾಯಿ, ನೋಡಿ ಇದೆಲ್ಲ ತಂಪು ಮಾಡುತ್ತೆ. ಶೀತ, ಹಂಗೆ ಸೋರೆಕಾಯಿ, ಸೌತೆಕಾಯಿ, ಸೌತೆಕಾಯಿ ನೋಡಿ ಇವೆಲ್ಲನು ಥಂಡ. ನೋಡಿ ಈ ಬೀನ್ಸು, ನೋಡಿ ಇದೆಲ್ಲನು ನೋಡಿ ಹಂಗೆ ಅದೇ ತರನೇ ಈ ಜಗತ್ತನ್ನೆಲ್ಲ ನಾವ್ ಹೆಂಗೆ ಆಹಾರದಲ್ಲಿ ನೋಡಿ ಇದು ವಾತ ಪಿತ್ತ ಕಫಕಾರಕ ಅಂತೀವೋ, ನೋಡಿ ಅದೇ ಅದು ಕೂಡ ಸತ್ವಗುಣ ರಜೋಗುಣ ತಮೋಗುಣ ಅನ್ನು ಕೂಡ ಅದ್ರೊಳಗೆ ಬರುತ್ತೆ. ನೋಡಿ ಜಗತ್ತನ್ನ ಇನ್ಮೇಲೆ ನೋಡುವಂತ ದೃಷ್ಟಿಕೋನ ಹೇಗಿರುತ್ತೆ ಅಂದ್ರೆ ಹಿಂಗಿರ್ಬೇಕು. ನೋಡಿ ಯಾರೋ ಒಬ್ಬ ವ್ಯಕ್ತಿ ದಾರಿಲಿ ಹೋಗ್ತಿರ್ಬೇಕಾದ್ರೆ ಒಬ್ಬ ಭೇಟಿ ಮಾಡ್ತೀವಿ, ಯಾರೋ ಒಬ್ಬ, ಅವನ ಜೊತೆ ಈಗ ಮಾತುಕತೆ ಶುರು ಮಾಡ್ಬೇಕು, ವ್ಯವಹಾರ. ಈಗ ಅವನು ಯಾವ ಗುಣದಲ್ಲಿದ್ದಾನೆ ಅಂತ ಅವನ ಮಾತಲ್ಲಿ ಗೊತ್ತಾಗತ್ತೆ, ಅವನು ಹಾಕಿರೋ ಬಟ್ಟೆಯಲ್ಲಿ ಗೊತ್ತಾಗತ್ತೆ. ನೋಡಿ ನೋಡಿ ಅವನು ನಡ್ಕೊಳ್ತಿರೋ ರೀತಿ, ನಡತೆಯಲ್ಲಿ ಗೊತ್ತಾಗತ್ತೆ. ಈಗ ಸಾರಾಯಿ ಕುಡ್ದಿರೋನು ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಇವನ್ ಸಾರಾಯಿ ಕುಡ್ದಿದ್ದಾನೆ ಅಂತ? ಅವ್ನ್ ಬಂದು ಮೇಲೆ ಬಾಯಿ ಬರುತ್ತಲ್ಲ ಪ್ರಭು, ಮಾತಾಡೋ ರೀತಿಯಲ್ಲಿ ಅವ್ನ ಮಾತಾಡ್ತಾ ನಡವಳಿಕೆ, ಇರುತ್ತೆ, ವಾಲಾಡ್ತಾ ಇರ್ತಾನೆ, ಮಾತು. ಅಲ್ಲಾಡ್ತಿರ್ತಾನೆ, ಉಲ್ಟಾ ತೂಗಾಡ್ತಿರ್ತಾನೆ. ಪಲ್ಟಾ ಮಾತಾಡ್ತಿರ್ತಾನೆ, ತೊದಲ್ತಾ ಇರ್ತಾನೆ. ಕಣ್ಣೆಲ್ಲ ಕೆಂಪಗಿರುತ್ತೆ. ಹಾ ಸರಿ ನೋಡಿ ಮಾತಾಡೋದೆಲ್ಲ ಹಾ ನೋಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಓ ಇವನು ಕುಡ್ದಿದ್ದಾನೆ, ಇವನು ಕುಡ್ದಿರೋನ್ಗೆ ಒಂದು ಗುಣಲಕ್ಷಣಗಳು ಇರ್ತವೆ. ನೋಡಿ ಅದೇ ರೀತಿ ನೋಡಿ ವಿದ್ಯಾ ವಿನಯ ಸಂಪನ್ನನಾದವನಿಗೂ ಕೂಡ ಒಂದು ಕೆಲವು ಗುಣಲಕ್ಷಣಗಳು ಇರ್ತವೆ, ಕೆಲವು ಗುಣ. ನೋಡಿ ಪ್ರಭು ಶ್ರೀರಾಮಚಂದ್ರ ನೋಡಿ ಲಕ್ಷ್ಮಣ ದೇವ ನೋಡಿ ಸೀತಾನ್ವೇಷಣೆ ಹುಡ್ಕೊಂಡು ನೋಡಿ ಹಂಪಿಗೆ ಬರ್ತಾರೆ. ನೋಡಿ ಹಂಪಿ ಕಿಷ್ಕಿಂದಾಗ ಬರ್ತಾರೆ. ಕಿಷ್ಕಿಂಧದಲ್ಲಿ ಇವರಿಬ್ರು ಬರೋದನ್ನ ಸುಗ್ರೀವ ಗಮನಿಸ್ತಾನೆ. ಆತನಿಗೆ ಯಾರೋ ಇಬ್ರು ಬಹಳ ಸ್ಫುರದ್ರೂಪಿಗಳು, ನೋಡಿ ಕೈಯಲ್ಲಿ ಬಿಲ್ಲು ಬಾಣಗಳು ಇಟ್ಕೊಂಡಿದ್ದಾರೆ, ನೋಡಿ ಬಹಳ ವಿಶೇಷವಾಗಿ ತೇಜೋಪುಂಜರಾಗಿ ಕಾಣ್ತಿದ್ದಾರೆ ಅವರು. ನೋಡಿ ಯಾರೋ ಅವ್ರ ಕಡೆನೇ ಬರ್ತಾ ಇರೋದನ್ನ ಗಮನಿಸ್ತಾರೆ. ನೋಡಿ ಸುಗ್ರೀವನ್ಗೆ ಇದರಿಂದ ಏನಾಗತ್ತೆ, ಭಯ ಆಗತ್ತೆ, ಆತಂಕ ಆಗತ್ತೆ. ನೋಡಿ ಯಾರೋ ಬರ್ತಿದ್ದಾರೆ, ಆಗುಂತಕರು ಅಂತ ಹೇಳ್ತಾರೆ ಕನ್ನಡದಲ್ಲಿ. ನೋಡಿ ಅಪರಿಚಿತರು ಯಾರೋ ಬರ್ತಿದ್ದಾರೆ ಅಂದ್ರೆ ಈತನಿಗೆ ಭಯ. ಯಾಕೆ, ಆತನ ವಾಲಿ ಏನಾದ್ರೂ ಕಳಿಸ್ಬಿಟ್ಟಿದ್ದಾನ ನನ್ನನ್ನು ಸಾಯಿಸಕ್ಕೆ ಅಂತ ಭಯ. ನೋಡಿ ಇದು ತಮೋಗುಣ ಅಲ್ವಾ. ನೋಡಿ ಭಯ ಆತಂಕ, ಏನ್ ಮಾಡ್ಬಿಡ್ತಾರೋ, ನಾನು ಏನಾಗ್ಬಿಡ್ತೀನೋ. ನೋಡಿ ಹಂಗೆ ಇದು ತಮೋಗುಣ, ಅಜ್ಞಾನ, ತಿಳುವಳಿಕೆ ಇಲ್ದಿರೋದು. ನೋಡಿ ಈಗ ಆತನ ಸಚಿವ ನೋಡಿ ಹನುಮಂತನನ್ನ ಹೇಳೋದು ಈ ತರ ಯಾರೋ ಬರ್ತಿದ್ದಾರೆ, ಅವ್ರು ಯಾರು, ಹೋಗಿ ಸ್ವಲ್ಪ ತಿಳ್ಕೊಂಡ್ ಬಾ ಅಂತ ಹೇಳೋದು. ನೋಡಿ ಹನುಮಂತ ಬಹಳ ಬುದ್ಧಿವಂತ. ನೋಡಿ ಹನುಮಂತ ಹೋಗಿ ನೋಡಿ ನೇರವಾಗಿ ವಾನರ ರೂಪದಲ್ಲಿ ಹೋಗೋದಿಲ್ಲ, ಬ್ರಾಹ್ಮಣನ ರೂಪದಲ್ಲಿ ಹೋಗ್ತಾನೆ. ನೋಡಿ ಅಲ್ಲಿ ಹೋಗ್ತಾನೆ, ಭೇಟಿ ಮಾಡಿದಾಗ ಒಳ್ಳೆ ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ನೋಡಿ ಹೆಂಗ್ ಮಾತಾಡ್ತಾನೆ ಅಂತಂದ್ರೆ ನೋಡಿ ಪ್ರಭು ಶ್ರೀರಾಮಚಂದ್ರನ್ ಗೊತ್ತಾಗುತ್ತೆ. ಆದ್ರೆ ನೋಡಿ ಅಲ್ಲಿ ಹನುಮಂತ ಹೋಗಿ ಎನ್ಕ್ವೈರಿ ಮಾಡ್ತಾನೆ, ತನಿಖೆ ಮಾಡ್ತಾನೆ. ನೀವ್ ಯಾರು, ನೀವು ಎಲ್ಲಿಂದ ಬಂದಿದ್ದೀರಿ? ನೋಡ ಆ ಸಂಭಾಷಣೆ ಒಬ್ಬ ನೋಡಿ ನಿಪುಣನಾದ ಇದನ್ನ ಹೇಳ್ತಾರೆ. ಮೊನ್ನೆ ಫಾರಿನ್ ಫಾರಿನ್ ಮಿನಿಸ್ಟರ್ ಜೈಶಂಕರ್ ಅವ್ರು ಹೇಳ್ತಿದ್ರು, ನೋಡಿ ನಮ್ಮ ಭಾರತೀಯರು ಆ ನೋಡಿ ಆ ಬಹಳ ನಿಪುಣರು ಯಾವ್ದ್ರಲ್ಲಿ, ಈ ತರದ್ದು, ಈ ಏನಂತಾರೆ ಇದಕ್ಕೆ, ನೋಡಿ ಒಬ್ರು ಈ ಇದ್ರಲ್ಲಿ ಏನು ಅಂಬಾಸಿಡರ್ಸ್ ಆಗಿ ಹೋಗಿ ಅದನ್ನ ಮಾತುಕತೆ ಮಾಡುವಂಥದ್ದು, ರಾಯಭಾರಿಗಳಾಗಿ ಹೋಗಿ ನೋಡ ಅದ್ರ ಬಗ್ಗೆ ತನಿಖೆ ಮಾಡುವಂಥದ್ದು. ನೋಡ ಹಂಗೆ ನೋಡಿ ಆ ವಿಚಾರದಲ್ಲಿ ಅಲ್ಲಿ ಪ್ರಸ್ತಾಪ ಬರುತ್ತೆ. ನೋಡಿ ಶ್ರೀಕೃಷ್ಣ ಸಂಧಾನಕ್ಕೆ ಹೋದಾಗ ನೋಡಿ ಕೃಷ್ಣನು ಕೂಡ ಹಂಗೆ ಮಾತಾಡ್ತಾನೆ, ಬಹಳ ನಿಪುಣ ಚತುರವಾಗಿ ಮಾತಾಡ್ತಾನೆ. ನೋಡಿ ಆಂಜನೇಯ ಹೋಗಿ
ನೋಡಿ ರಾಮ ಲಕ್ಷ್ಮಣರನ್ನ ಮೊದಲನೇ ಸತಿ ಭೇಟಿ ಮಾಡಿದಾಗ ನೋಡ ಅವರು ನೋಡಿ ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಹೋಗಿರ್ತಾನೆ. ನೋಡಿ ಅದನ್ನ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ವಾಲ್ಮೀಕಿ ರಾಮಾಯಣದಲ್ಲಿ. ನೋಡಿ ರಾಮ ಲಕ್ಷ್ಮಣರು ಬಹಳ ಸಂತೋಷ ಆಗ್ತಾರೆ ಆತನ ಮಾತಾಡಿರೋ ರೀತಿ. ನೋಡಿ ಆ ತರದ್ದು ನೋಡಿ ಇಲ್ಲಿ ಕಾಣುತ್ತೆ. ನೋಡಿ ಸುಗ್ರೀವನ ಭಯ, ಸುಗ್ರೀವ ಸ್ಪಿಯರ್, ಹನುಮಾನ್ಸ್ ಡಿಸ್ಗೈಸ್, ಹನುಮಂತ ವೇಷ ಮರ್ಸ್ಕೊಂಡು ಬ್ರಾಹ್ಮಣನಾಗಿ ಹೋಗ್ತಾನೆ. ನೋಡಿ ಇವ್ರನ್ನ ಭೇಟಿ ಮಾಡ್ತಾನೆ. ಹನುಮಾನ್ ಇನ್ ಇಸ್ ಡಿಸ್ಗೈಸ್ ಫಾರ್ಮ್ ಎಂಗೇಜ್ ರಾಮ ಲಕ್ಷ್ಮಣ ಇನ್ ಕಾನ್ವರ್ಸೇಷನ್ ಪ್ರೇಸಿಂಗ್ ದೇರ್ ನೋಬಲ್ ಕ್ವಾಲಿಟೀಸ್. ನೋಡಿ ಈ ತರ ರಾಯಭಾರಿ ತರ ಅವ್ರು ನೋಡಿ ಹೋಗೋದು, ನೋಡಿ ಈ ತರ ಮಾತಾಡುವಂಥದ್ದು. ನೋಡಿ ಆಮೇಲೆ ಅವ್ರನ್ನ ಭೇಟಿ ಮಾಡಿ ಅವ್ರು ಯಾರು ಏನು ಅಂತ ನೋಡಿ ತನಿಖೆ ಮಾಡ್ತಾರೆ. ನೋಡಿ ಅದ್ರಲ್ಲಿ ಗೊತ್ತಾಗತ್ತೆ. ನೋಡಿ ಇಲ್ಲಿ ಚಿತ್ರದಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ ರಾಮ ಲಕ್ಷ್ಮಣ ನೋಡಿ ಹನುಮಂತ ಹೋಗಿ ಭೇಟಿ ಮಾಡ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ. ಕಾಣ್ತಿದ್ಯಾ? ಕಾಣ್ತಾ ಇದೆ ಪ್ರಭುಜಿ. ನೋಡಿ ಆತನ ಕಾಣ್ತಾ ಇದೆ ಮಾತುಗಾರಿಕೆ ಪ್ರಭುಜಿ. ನೋಡಿ ಆತನ ಮಾತುಗಾರಿಕೆ ನೋಡಿ ಅವ್ರಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ರಾಮ ಲಕ್ಷ್ಮಣರಿಗೆ. ನೋಡಿ ಇವನು ಎಂತ ಚೆನ್ನಾಗಿ ಮಾತಾಡ್ತಿದ್ದಾನಲ್ಲ. ಆಗ ಹನುಮಂತನ್ ನೋಡಿ ಪ್ರಭು ಶ್ರೀರಾಮಚಂದ್ರನ್ಗೆ ಒಂದು ಅನ್ನಿಸ್ತಂತೆ. ನೋಡಿ ಅಲ್ಲಿ ಹಂಪಿಯಲ್ಲಿ ಪ್ರಭುಜಿ ಹೇಳಿದ್ರು ವರದಕೃಷ್ಣ ಪ್ರಭು ಅವರು. ಏನನ್ಸ್ತಂತೆ ರಾಮಚಂದ್ರನಿಗೆ ಹನುಮಂತನ ನೋಡಿ? ಪ್ರಭು ನಮ್ ಚಿತ್ತಯ್ಯ ಪ್ರಭುಜಿ ಅವ್ರು ಮಾತಾಡ್ಲಿ ಅಂತ ಈಗ ಹೇಳೋಣ ಅನ್ಕೊಂಡು ಕಾಯ್ಕೊಂಡಿದ್ದೆ. ಹೇಳಿ ಪ್ರಭುಜಿ. ಪ್ರಭು ನಮ್ ಜೊತೆಗೆ ಸ್ನೇಹಿತನಾಗಿ ನಮ್ ಸೇವಕನಾಗಿ ಇದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಂತಂದು ಶ್ರೀರಾಮಚಂದ್ರಗೆ ಅನ್ಸುತ್ತೆ ಪ್ರಭು. ಬಂಟನಾಗಿ ಇರ್ಬೇಕಂತ ಹೇಳಿರ್ತಾರೆ. ವೆರಿ ಗುಡ್ ಪ್ರಭುಜಿ. ನೋಡಿ ನೋಡಿ ಪ್ರಭು ಶ್ರೀರಾಮಚಂದ್ರನ್ಗೆ ಅನ್ನಿಸ್ತಂತೆ ಆ ವ್ಯಕ್ತಿತ್ವವನ್ನು ನೋಡಿ, ಇಂಥ ಒಬ್ಬ ಬಂಟ, ಇಂಥ ಒಬ್ಬ ಸೇವಕ, ಇಂಥ ಒಬ್ಬನು ನನ್ಗಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಂತ ಆತನಿಗೆ ಅನಿಸ್ತಂತೆ. ನೋಡಿ ಹಂಗೆ ನಡೆ ನುಡಿ ನೋಡಿ ನಮ್ಮ ಗುಣ ನೋಡಿ ಇಲ್ಲಿ ಹೇಳ್ತಿರೋಂಗೆ ನೋಡಿ ಪ್ರಭು ಶ್ರೀರಾಮಚಂದ್ರನ್ಗೆ ಅನ್ಸುತ್ತೆ ಇಂಥವನ್ನೊಬ್ಬನ್ ನನಗ್ ಬೇಕು ಅಂತ. ನೋಡಿ ಅದಕ್ಕೆ ರಾಮ ಬಂಟ ಹನುಮಂತ ಅಂದ್ರೆ ನೋಡಿ ಹಂಗೆ. ನೋಡಿ ಅದು ನಾವ್ ಆತನ ಏನ್ ಕಂಡ್ರಿ ಅಂತಂದ್ರೆ ನೋಡಿ ಆ ಗುಣವನ್ನ ಕಾಣ್ತಾರೆ ಪ್ರಭು ಶ್ರೀರಾಮಚಂದ್ರ. ಹೆಂಗೆ ನಿಪುಣನಾಗಿ ಆ ಭಾಷೆ ಪದಪ್ರಯೋಗ ನೋಡಿ ನೋಡಿ ಅಲ್ಲಿ ತುಂಬಾ ಚೆನ್ನಾಗಿದೆ. ಏನ್ ಕಾನ್ವರ್ಸೇಷನ್ ನೋಡಿ ಮಾತಾಡ್ತಾರಲ್ವಾ, ನೋಡೋದು ಹಿಂಗೆ ಮಾತಾಡ್ತಾರೆ ಅನ್ನುವಂಥದ್ದು. ಹಂಗೆ ಹಂಗೆ ಜನಗಳು ನೋಡಿ ಆ ಮಟ್ಟಕ್ಕೆ ಪ್ರಭಾವಿತರಾಗ್ತಾರೆ. ನೋಡಿ ಹಂಗೆ ಹನುಮಾನ್ ಗೈಸ್ ನೋಡಿದ್ರೆ ಇದ್ರಲ್ಲೆಲ್ಲ ಹೇಳ್ತಾರೆ. ನೀವು ರಾಮಾಯಣದ ಆ ಭಾಗವನ್ನು ತಗೊಂಡು ಓದಿದ್ರೆ ನೋಡಿ ಅಲ್ಲಿ ಗೊತ್ತಾಗುತ್ತೆ. ನೋಡಿ ಹೇಳ್ತಾನೆ ಹನುಮಂತ, ವೆನ್ ಐ ಐಡೆಂಟಿಫೈ ವಿತ್ ದ ಬಾಡಿ. ನೋಡಿ ಹಂಗೆ ಈ ಶ್ಲೋಕವನ್ನ ಅಲ್ಲಿ ಕಾಣ್ಬಹುದು. ಒಬ್ಬ ವ್ಯಕ್ತಿಯನ್ನ ಅವನ್ ಯಾವ ಗುಣದಲ್ಲಿದ್ದಾನೆ ಅಂತ ಹೇಳಿ ಮೊದ್ಲು ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಕುಡ್ದವನ್ಗೊಂದ್ ಲಕ್ಷಣ ಇರುತ್ತೆ, ರೋಗಿ ಆಗಿರೋನ್ಗೊಂದ್ ಲಕ್ಷಣ ಇರುತ್ತೆ. ನೋಡಿ ಒಬ್ಬ ಕಳ್ಳನಿಗೊಂದು ಗುಣ ಇರುತ್ತೆ ಗೊತ್ತಾ. ಇದನ್ನ ಪೊಲೀಸವ್ರು ಗಮನಿಸ್ತಾ ಇರ್ತಾರೆ. ಪೊಲೀಸವ್ರಿಗೆ ಎಂತ ಟ್ರೈನಿಂಗ್ ಸಿಕ್ಕಿರುತ್ತಂದ್ರೆ ಅವ್ರನ್ನ ನೋಡೋರ್ನೆಲ್ಲರೂ ಇವನು ಕಳ್ಳನ, ಇವನು ಒಳ್ಳೆಯವನ, ಇವನೇನಾದ್ರೂ ಕ್ರಿಮಿನಲ್ ಇವನು ಅಂತ ಇದೇ ದೃಷ್ಟಿ ಇರುತ್ತೆ ನೋಡಿ ಅವ್ರಿಗೆ. ಬೇರೆ ದೃಷ್ಟಿನೇ ಇರೋದಿಲ್ಲ ಪೊಲೀಸವ್ರಿಗೆ. ನಿಮ್ಗೆ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಬೇಕಾದ್ರೆ ಕೇಳಿ ನೋಡಿ. ನೋಡಿ ಈ ಜಗತ್ ನೋಡೋರ್ನ ಅದೇ ತರ ಡಾಕ್ಟರ್ಗಳು ಕೂಡ ನೋಡಿ, ಇವನು ರೋಗಿನ, ಇವನು ಆರೋಗ್ಯವಂತನ, ಇವನ್ಗೆ ಯಾವ ರೋಗ ಇದೆ ಇದೇ ದೃಷ್ಟಿಯಲ್ಲಿ ನೋಡ್ತಿರ್ತಾರೆ ಅವ್ರು. ನೋಡಿ ಒಬ್ಬೊಬ್ರಿಗೂ ಕೂಡ ಆ ತರದೊಂದು ನೋಡಿ ಒಂದು ತರಬೇತಿ ಆಗ್ಬಿಟ್ಟಿರುತ್ತೆ. ನೋಡಿ ಅವರು ಕೂಡ ಅದೇ ಬದ್ಧ ಸ್ಥಿತಿಯಲ್ಲಿ ಇರ್ತಾರೆ. ನೋಡಿ ಒಬ್ಬೊಬ್ರು ಕೂಡ ಇನ್ನೊಬ್ಬೊಬ್ಬರನ್ನ ನೋಡೋ ರೀತಿ ಹಂಗೆ ಇರುತ್ತೆ. ಇದು 1-2 ವೃತ್ತಿ ಅಷ್ಟೇ ಅಲ್ಲ ನಾನು ಹೇಳಿದ್ದು. ನೋಡಿ ಬಾಕಿ ವೃತ್ತಿಗಳಲ್ಲಿ ನೋಡಿ ಈ ತರದೇ ಇರುತ್ತೆ. ನೋಡ ಹಂಗೆ ನಾವು ಕೂಡ ನೋಡಿದಾಗ ವ್ಯಕ್ತಿಯ ಗುಣವನ್ನ ಮೊದ್ಲು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ನೋಡು ಆತನ ಜೊತೆ ವ್ಯವಹಾರ ಮಾಡೋದಕ್ಕೆ ಮೊದಲು ನೋಡು ಒಂದ್ ದಿನದಲ್ಲಿ ನೋಡು ಇಡೀ ಜೀವನದಲ್ಲಿ ಒಬ್ಬ ವ್ಯಕ್ತಿ ಒಂದೇ ಗುಣದಲ್ಲಿ ಇರೋದಿಲ್ಲ. ಹೆಚ್ಚು ಕಡಿಮೆ ಆಗ್ತಿರುತ್ತೆ. ನೋಡು ಹಂಗೆ ಈ ತರ ಕಲೆ ಯಾರು ಕಲ್ತ್ಬಿಡ್ತಾರೋ ಅವ್ರ ಬದುಕಿನ ಕಲೆ ರಹಸ್ಯ ಕಲ್ತ್ಬಿಟ್ರು ಅಂತ. ನೋಡಿ ಅವ್ರಿಗೆ ಗೊತ್ತಾಗೋಯ್ತು ಹೆಂಗೆ ವ್ಯವಹಾರ ಮಾಡ್ಬೇಕು ಅನ್ನೋಂಥದ್ದು ಗೊತ್ತಾಗೋಯ್ತು.
ನೋಡಿ ಮನೆಯಲ್ಲೇ ನೀವೇ ನಿಮ್ಮ ಮನೆಯವರ ಜೊತೆಗೆ ನೀವು ನೋಡ್ತಿರ್ತೀರಿ, ಕೆಲವು ಸಂದರ್ಭದಲ್ಲಿ ಕೆಲವು ಗುಣಗಳು, ತಮೋ ಗುಣ, ರಜೋ ಗುಣ, ನೋಡಿ ಸತ್ವ ಗುಣಗಳು ನೋಡಿ ಇಡೀ ದಿನವನ್ನ ನಿಯಂತ್ರಣ ಮಾಡ್ತಿರ್ತವೆ. ಹರೇ ಕೃಷ್ಣ ಪ್ರಭುಜಿ, ಇದು ರಾಮಾಯಣದ ಒಂದು ಚಿಕ್ಕ ಪ್ಯಾರೆ ಐತೆ, ಅದು ಓದ್ಲಾ ಪ್ರಭುಜಿ? ಓದಿ ಮಾತಾಜಿ, ಓದಿ. ಕಪಿ ಕಪಿ ಸಹಜ ಸಂಶಯಾತ್ಮಕ ಬುದ್ಧಿಯನ್ನು ಹನುಮಂತನು ಹೊಂದಿದ್ದನಾದ್ದರಿಂದ ತನ್ನ ನಿಜ ರೂಪವನ್ನು ಮರೆಮಾಚಿಕೊಂಡು ಅವನು ಓರ್ವ ಸಾಧುವಿನ ವೇಷದಲ್ಲಿ ರಾಮ ಲಕ್ಷ್ಮಣರ ಸಮ್ಮುಖಕ್ಕೆ ಬಂದನು. ಅವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿದ. ಅವನು, ಓ ಮಹಾವೀರರೇ, ನಿಮ್ಮಂತಹ ಮಹಾ ವ್ಯಕ್ತಿಗಳು ನಿರ್ಜನವಾದ ಈ ಪ್ರದೇಶಕ್ಕೆ ಬರಲು ಕಾರಣವೇನೆಂದು ದಯವಿಟ್ಟು ತಿಳಿಸಿ. ನೀವು ತಪಸ್ವಿಗಳಂತೆ ಉಡುಪು ಧರಿಸಿದ್ದರೂ ನಿಮ್ಮ ಬಲಿಷ್ಠವಾಗಿರುವ ದೇಹಗಳು ನೀವು ಯೋಧರೆಂಬುದನ್ನು ಸೂಚಿಸುತ್ತವೆ. ತನ್ನ ಅಗ್ರಜನಾದ ವಾಲಿಯಿಂದ ಬಹಿಷ್ಕರಿಸಲ್ಪಟ್ಟಿರುವ ಸುಗ್ರೀವನ ಮಂತ್ರಿಯಾಗಿರುವ ನನ್ನ ಹೆಸರು ಹನುಮಂತ. ವಾಯುಪುತ್ರನಾಗಿರುವ ನಾನು ಇಚ್ಛಾಗಾಮಿಯೂ ಕಾಮರೂಪಿಯೂ ಆಗಿರುವೆ. ನಿಮಗೆ ಆದರದ ಸತ್ಕಾರಗಳನ್ನು ನೀಡಲೆಂದು ಹಾಗೂ ನಿಮ್ಮೊಡನೆ ಸ್ನೇಹ ಸಂಬಂಧವನ್ನು ಬೆಳೆಸಲೆಂದು ಸುಗ್ರೀವನು ನನ್ನನ್ನು ಇಲ್ಲಿಗೆ ಕಳಿಸಿರುವನು ಎಂದನು. ಇಷ್ಟ ಇದೆ ಪ್ರಭುಜಿ. ಇದು ಕೊನೆಯಲ್ಲಿ, ಇದಕ್ ಮೊದ್ಲು ತುಂಬಾ ಚರ್ಚೆ ಆಗತ್ತೆ. ಪೇಜ್ ನಂಬರ್ 234 ಪ್ರಭು. ಓದಿ ಮಾತಾಜಿ, ಅಲ್ಲಿಂದ ಹಿಂದೆಯಿಂದ ಓದಿ. ನೋಡಿ ಅವರಿಬ್ರು, ರಾಮನ ಮನಸ್ಸಿನಲ್ಲಿ ಸ್ವಲ್ಪ ಭರವಸೆಯನ್ನು ತುಂಬಲು ಪ್ರಯತ್ನಿಸಿದ ಲಕ್ಷ್ಮಣನು, ನನ್ನ ಪ್ರಿಯ ಸಹೋದರ ಸೀತೆ ಇನ್ನೂ ಜೀವಂತವಾಗಿ ಉಳಿದಿಲ್ಲವೆಂದು. ಅಲ್ಲಿಂದ ಓದ್ಲಾ ಪ್ರಭು? ನೋಡಿ ಮಾತಾಜಿ, ನನಗೆ ಗೊತ್ತಿಲ್ಲ, ನೀವು ಎಲ್ಲಿಂದ ಓದ್ತೀರಿ ಅಂತ ನೀವೇ ನಿರ್ಧಾರ ಮಾಡಿ. ನಾವು ಚರ್ಚೆ ಮಾಡಿದ ವಿಷಯ ಅಲ್ಲಿರ್ಬೇಕು. ಲಕ್ಷ್ಮಣನ ಕಟುವಚನಗಳನ್ನು ಕೇಳಿದ ಬಳಿಕ ಓದಿ ಮಾತಾಜಿ. ಅಷ್ಟೊಂದಿಲ್ಲ ಮಾತಾಜಿ, ಅಷ್ಟಕ್ಕೆ ಇರೋದು ಇಲ್ಲಿ. ಮತ್ತೆ ಮಾಮೂಲಿ ಇವೆ, ಸುಗ್ರೀವಂದು ವಾಲಿದೇನೆ ಜಾಸ್ತಿ ಇದೆ. ಓಕೆ ಇರ್ಲಿ, ಪರವಾಗಿಲ್ಲ. ಅಂದ್ರೆ ಆಂಜನೇಯನ್ಗೆ ಗೊತ್ತಾಗಿರುತ್ತೆ ಪ್ರಭುಜಿ, ಅವರು ಸತ್ವಗುಣದಲ್ಲಿ ಬಂದಿದ್ರು ಇವರು ವೇಷಧಾರಿಯಾಗಿ ಬಂದಿದ್ದಾರೆ, ಬಲಿಷ್ಠರಾಗಿದ್ದಾರೆ. ಹಂಗಾಗಿ ಹನುಮಂತನಿಗೂ ಗೊತ್ತಾಗುತ್ತೆ, ಅಲ್ಲಿ ರಾಮನ್ಗೂ ಗೊತ್ತಾಗುತ್ತೆ ಇವ್ರು ಯಾವ ಗುಣದಲ್ಲಿ ಇದ್ದಾರೆ ಅಂತ. ಇವಾಗ ಕ್ಷತ್ರಿಯ ಅನ್ನೋದು ರಜಗುಣದಲ್ಲೇ ಇರ್ತಾರಲ್ಲ ಪ್ರಭುಜಿ, ಅದಷ್ಟು. ಇಲ್ಲ, ಹೇಳಕ್ಕಾಗಲ್ಲ. ಕ್ಷತ್ರಿಯರಂದ್ರೆ ಈಗ ರಾಮ ಲಕ್ಷ್ಮಣ ಅವ್ರ ಕ್ಷತ್ರಿಯ ನೋಡಿ, ಯಾವುದೇ ಗುಣ ನೋಡಿ ಯಾವಾಗ್ಲೂ ರಜೋಗುಣದಲ್ಲಿದ್ದಾರೆ ಅಂತ ಹೇಳಕ್ಕಾಗಲ್ಲ. ವಿಶೇಷವಾಗಿ ನೋಡಿ ಭಗವಂತನ ಅವತಾರ ಕ್ಷತ್ರಿಯನಾಗಿ ಬಂದಾಗ ಅವ್ನು ರಜೋಗುಣದಲ್ಲಿದ್ದಾನೆ ಹಂಗೆಲ್ಲ ಹೇಳಕ್ಕೂ ಆಗಲ್ಲ. ನೋಡಿ ಹಂಗ ಹೇಳಕ್ಕಾಗಲ್ಲ. ಕ್ಷತ್ರಿಯ ಇವನು ಯಾವಾಗ್ಲೂ ರಜೋಗುಣದಲ್ಲಿರ್ಬೇಕು ಅಂತ ಹೇಳಕ್ಕಾಗಲ್ಲ. ಅಂದ್ರೆ ನೋಡಿ, ಒಬ್ಬ ವ್ಯಕ್ತಿ ನೋಡಿ ವಿಶೇಷವಾಗಿ ಭಗವಂತನ ಅವತಾರಗಳಿಗೆ ಹೇಳಕ್ಕಾಗಲ್ಲ, ಅವರ ವೇಷಭೂಷಣಗಳು ಬಿಲ್ಲು ಬಾಣ ಇಟ್ಕೊಂಡಿರ್ತಾರೆ. ಹೌದು ನೋಡಿ, ಈಗ ಲಕ್ಷ್ಮಣನ್ಗೂ ರಾಮ ಒಂದೇ ತರ ಇರ್ತಾರೆ ಅವರಿಬ್ರು? ಇಲ್ಲ. ಲಕ್ಷ್ಮಣನಿಗೆ ತುಂಬಾ ಸಿಟ್ಟು. ಅವನು ಯಾಕೆ ಪ್ರಭು ಶ್ರೀರಾಮಚಂದ್ರನ ಮೇಲೆ ತುಂಬಾ ಕಾಳಜಿ, ತುಂಬಾ ಪ್ರೀತಿ, ತುಂಬಾ ಗೌರವ, ತುಂಬಾ ಅಭಿಮಾನ. ಅಣ್ಣ ನೋಡಿ ಆತನ ರಕ್ಷಣೆಗೆ ಯಾವಾಗೂ ರೆಡಿಯಾಗಿರ್ತಾನೆ. ಭರತ ಬರ್ತಿದ್ದಾನೆ ಅಂದ್ರೇನು ಕೂಡ ನೋಡಿ, ಭರತ ಬಂದು ಏನೋ ಮಾಡ್ಬಿಡ್ತಾನೆ, ಯುದ್ಧಕ್ಕೆ ಬಂದಿದ್ದಾನೆ ನೋಡಿ, ಸಾಯ್ಸಕ್ ಬಂದಿದ್ದಾನೆ ಅನ್ನೋ ತರದ ಯೋಚನೆಗಳೇ ಲಕ್ಷ್ಮಣನಿಗೆ ಬರುತ್ತೆ. ಅಂದ್ರೆ ಅದ್ರ ಮುಂಚೆ ಪ್ಯಾರನಲ್ಲಿ ಹೇಳ್ತಾರೆ ಪ್ರಭು, ಆಗ ಸುಗ್ರೀವನು, ಅವರು ವಾಲಿಯ ದೂತರು ಅಥವಾ ನನಗೆ ತಿಳಿದಿಲ್ಲ, ಆದರೆ ಆ ವ್ಯಕ್ತಿಗಳು ಖಂಡಿತವಾಗಿಯೂ ಭಯಾನಕವಾಗಿರುವರು. ದೇವತೆಗಳ ಅಧಿಪತಿಗಳಂತೆ ಕಾಣುತ್ತಿರುವ ಆ ಯೋಧರಿಬ್ಬರು ಧನುಷರುಗಳನ್ನು ಹಿಡಿದಿರುವರು. ಬಹಳ ಕಪಟಿಯಾಗಿರುವ ವಾಲಿಯು ಅನೇಕ ಸ್ನೇಹಿತರನ್ನು ಹೊಂದಿರುವನು. ಆದ್ದರಿಂದ ಅವರು ಇಲ್ಲಿಗೆ ಬಂದಿರೋ ಕಾರಣವನ್ನು ನೀನು ಕಂಡುಹಿಡಿಯಬೇಕು. ಅವರ ಮಾತುಗಳನ್ನು ಮತ್ತು ಅವರ ಮುಖಭಾವಗಳನ್ನು ಅರಿತುಕೊಂಡು ನೀನು ಅವರನ್ನು ಜಾಗರೂಕತೆಯಿಂದ ವೀಕ್ಷಿಸಬೇಕು. ಅವರು ಯಾರೆಂದು ಮತ್ತು ಅವರಿಗೆ ಬೇಕಾಗಿರುವುದಾದರೂ ಏನೆಂದು ತಿಳಿದುಕೋ. ಉದ್ದೇಶಪೂರ್ವಕವಾಗಿ ನನ್ನನ್ನು ಅವರ ಸಮ್ಮುಖದಲ್ಲಿ ಹೊಗಳಿದಾಗ ಅವರು ನಮ್ಮ ಮಿತ್ರರು ಅಥವಾ ಶತ್ರುಗಳು ಎಂಬುದನ್ನು ನೀನು ಪತ್ತೆ ಹಚ್ಚಬೇಕು ಅಂತ ಹೇಳ್ತಾರೆ ಪ್ರಭು. ಹೌದು ನೋಡಿ, ಹಂಗೆ ತುಂಬಾ ಧನ್ಯವಾದ. ನೋಡಿ ಹಂಗೆ ನೋಡಿ, ಸುಗ್ರೀವನ್ಗೆ ಇಲ್ಲಿ ಏನಿದೆ, ಈಗ ತಮೋಗುಣ ಇದೆ. ತಮೋಗುಣ ಅಂದ್ರೆ ಏನು? ಅಜ್ಞಾನ, ತಿಳುವಳಿಕೆ ಇಲ್ಲದೆ ಇರುವಂಥದ್ದು. ನೋಡಿ ಈಗ ಜ್ಞಾನ, ಈಗ ಆತನಿಗೆ ಜಿಜ್ಞಾಸೆ ನೋಡಿ, ಆತನಿಗೆ ತಿಳುವಳಿಕೆ, ಆತನ ಬಗ್ಗೆ ತಿಳ್ಕೊಬೇಕು ಅಂತ ಆಸೆ ಆಗ್ತಾ ಇದೆ. ನೋಡಿ ಈಗ ಹನುಮಂತನ ಸಹಾಯ ತಗೊಳ್ತಿರೋದು. ನೋಡಿ ಹನುಮಂತ ಹೋಗಿ ಇವ್ರನ್ನ ಭೇಟಿ ಮಾಡೋದು. ನೋಡಿ ಅಲ್ಲಿ ನೋಡಿ ತನ್ನ ಮಾತುಗಾರಿಕೆಯಿಂದ ನೋಡಿ ಅವರನ್ನ ಪ್ರಯತ್ನ ಮಾಡೋದು. ಅವ್ರು ಯಾರು ಏನು ಯಾಕೆ ತಿಳ್ಕೊಳ್ಳುವಂತ ಪ್ರಯತ್ನ.
ಸುಗ್ರೀವನ ಪ್ರತಿನಿಧಿಯಾಗಿ ಹೋಗೋದು. ನೋಡಿ ಆಮೇಲೆ ಹನುಮಂತನಿಗೆ ಅರ್ಥ ಆಯ್ತು, ಇವ್ರು ಯಾರು, ಯಾಕೆ ಬಂದಿದ್ದಾರೆ, ಇವರಿಂದ ನಮ್ಮ ಸುಗ್ರೀವನಿಗೆ ಏನು ಉಪಯೋಗ ಮಾಡಿಸ್ಬಹುದು ಅಂತೆಲ್ಲ ನೋಡಿ ಅನಿಸ್ದಾಗ, ನೋಡಿ ಸುಗ್ರೀವ್ ಅವ್ರಿಬ್ಬರನ್ನ ಅಲ್ಲೇ ಮಾತು ಕಳಿಸಿ ಹಿಂದೆ ಕಳಿಸ್ಬಿಡೋದಿಲ್ಲ. ಹನುಮಂತನಿಗೆ ಗೊತ್ತಾಗತ್ತೆ, ನೋಡಿ ಇವರ ಸಹಾಯ ನೋಡಿ ಸುಗ್ರೀವನಿಗೆ ಬೇಕು ಅಂತ ಹೇಳಿ. ನೋಡಿ ಸುಗ್ರೀವನು ಇವರಿಗೆ ಸಹಾಯಕನಾಗ್ಬೋದು, ಸೇವಕನಾಗ್ಬೋದು ಅನ್ನೋ ತರ ಇವರಿಬ್ಬರನ್ನ ನೋಡಿ ಆಮೇಲೆ ನೋಡಿ ಅವ್ರನ್ನ ಒಂದು ಮಾಡಿಸ್ತಾನೆ. ಸುಗ್ರೀವನನ್ನ, ವಾಲಿಯನ್ನ, ನೋಡಿ ಸುಗ್ರೀವನನ್ನ, ನೋಡಿ ರಾಮಚಂದ್ರನನ್ನ. ನೋಡಿ ಹಿಂಗೆ ನೋಡಿ ಬುದ್ಧಿವಂತರು ಅಂದ್ರೆ ನೋಡ್ರಿ ಹಂಗೆ ಹಿಂಗೆ ನೋಡಿ ಹನುಮಂತನಾದಂಥವನು, ಬುದ್ಧಿವಂತನಾದವನು ಇಂಥ ಕೆಲಸ ಮಾಡ್ತಾನೆ. ಎಂಥ ಕೆಲಸ? ಭಗವಂತನ ಆಶ್ರಯಕ್ಕೆ ಕರ್ಕೊಂಬರುದು ಎಲ್ಲ ಜೀವಿಗಳನ್ನ, ಎಲ್ಲದನ್ನ ನೋಡಿ ಆ ರೀತಿ ನೋಡಿ. ಹಂಗೆ ಭಾವಾರ್ಥದಲ್ಲಿ ನಾವು ಇಲ್ಲಿ ರೂಪಾದ್ರು ಬರೀತಾರೆ, ರಜೋಗುಣವು ಪ್ರಬಲವಾದಾಗ ಸತ್ವ ಮತ್ತು ತಮೋ ಗುಣಗಳು ಸೋಲುತ್ತವೆ. ಸಹಜವಾಗಿನೇ ಅಲ್ವಾ, ಒಂದು ಹೆಚ್ಚಾದ್ರೆ ಇನ್ನೊಂದು ಕಡಿಮೆ ಆಗ್ಲೇಬೇಕಲ್ವಾ. ನೋಡಿ ಮೂರು ಒಟ್ಟಿಗೆ ಇರಕ್ಕೆಲ್ಲ ಆಗತ್ತಾ? ಒಂದು ಪ್ರಬಲ ಆದ್ರೆ ಇನ್ನೆರಡು ಸೋಲ್ತವೆ ಅಲ್ವಾ. ಸತ್ವಗುಣವು ಪ್ರಧಾನವಾದಾಗ ರಜೋಗುಣ ಮತ್ತು ತಮೋ ಗುಣಗಳು ಸೋಲ್ತವೆ. ತಮೋಗುಣವು ಪ್ರಧಾನವಾದಾಗ ರಜೋಗುಣ ಮತ್ತು ಸತ್ವಗುಣಗಳು ಸೋಲುತ್ತವೆ. ಹರೇ ಈ ಕೃಷ್ಣ ಪ್ರಭು. ಸ್ವರ ನಡೆಯುತ್ತಿರುತ್ತದೆ. ಹರೇ ಕೃಷ್ಣ. ಪ್ರಭು, ಇದು ಮೃಗಾರಿಗೂ ನಾವು ಹೇಳ್ಬೋದು ಪ್ರಭು, ಅವರು ಯಾವಾಗ್ಲೂ ತಮ್ಮ ಗುಣದಲ್ಲಿ ಇರ್ತಾರೆ. ಎಲ್ಲಾ ಪ್ರಾಣಿಗಳನ್ನ ಏನ್ ಮಾಡ್ತಿರ್ತಾರೆ, ಅವರು ಚುಚ್ಚಿ ಆ ಕಡೆ ಸಾಯಿಸೋದು ಇಲ್ಲ, ಈ ಕಡೆ ಬಗ್ಸೋದು ಇಲ್ಲ, ಅರ್ಧ ಬರ್ಧ ಸಾಯಿಸಿ ಮಾಡ್ತಿರ್ತಾರೆ, ಖುಷಿ ಪಡ್ತಿರ್ತಾರೆ. ಯಾವಾಗ ನಾರದಮಹರ್ಷಿ ಸಂಘ ಪಡಿತಾರೆ, ಅವರು ಕೂಡ ಭಕ್ತರ ಹಾಕ್ತಾರೆ ಅನ್ನೋದು ನಾವ್ ಪಡಿಬೋದು. ಹೌದು. ಮತ್ತೆ ನೋಡ ಹಂಗೆ ನೋಡಿ, ಇನ್ನು ಮೇಲೆ ನೀವು ನೋಡಿ ಪುರಾಣ ಇತಿಹಾಸ ನೋಡಿ, ಈ ಪುಣ್ಯ ಕಥೆಗಳು ಇನ್ನೆಲ್ಲ ಕೇಳುವಂತದ್ರಲ್ಲಿ ನೋಡಿ, ಈಗ ಮಾತಾಜಿಯವ್ರಿಗೆ ಗುರುತಿಸಿ ಹೇಳಿದ್ರೆ ನೋಡಿ, ಇದ್ರಲ್ಲೂ ಕೂಡ ಈ ತರ ಕಾಣ್ಬಹುದು, ಇದ್ರಲ್ಲೂ ಹಿಂಗ್ ಕಾಣ್ಬಹುದು, ಅದ್ರಲ್ಲೂ ಹಿಂಗ್ ಕಾಣ್ಬಹುದು. ಇನ್ಮೇಲೆ ಈ ತರ ನಮಗೊಂದು ಕಣ್ಣು ದಿವ್ಯ ಚಕ್ಷು ಬಂದ್ಬಿಡ್ಬೇಕು ನೋಡಿ. ವ್ಯಕ್ತಿಗಳನ್ನ ನೋಡಿದ್ರೆ ಈ ತರ ಗುರುತಿಸಿ ವಿಭಾಗ ಮಾಡಿ ನೋಡಿ, ಅವ್ರ ಜೊತೆ ಸೂಕ್ತವಾಗಿ ವ್ಯವಹಾರ ಮಾಡೋ ತರ ಆಗ್ಬೇಕು ನೋಡಿ. ಅದೇ ತರ ವಸ್ತುಗಳು ನೋಡಿ, ಬೇರೆ ಬೇರೆ ಪ್ರಾಣಿಗಳು. ಈಗ ಮನೆಗೆ ಹಾವು ಬಂತು, ಏನ್ ಮಾಡ್ಬೇಕೀಗ? ಮಲ್ಕೊಂಡ್ ನಿದ್ದೆ ಮಾಡ್ಬೇಕಾ? ಮನೆಗೆ ಹಾವು ಬಂದ್ಬಿಡ್ತು ಮನೆ ಒಳಗಡೆ. ಬಂದ್ಬಿಟ್ಟಿತ್ತು ಪ್ರಭು, ನಮ್ ಫ್ಯಾಕ್ಟ್ರಿ ಒಳಗಡೆ ಅವ್ರ ಮೆಟ್ಲ ಮೇಲೆ ಹತ್ ಬಿಟ್ಟಿತ್ತಂತೆ. ಎಲ್ಲ ಗೊತ್ತಾಗ ಆಮೇಲೆ ಮಲ್ಕೊಂಡ್ ನಿದ್ದೆ ಮಾಡ್ಬಿಟ್ರ ಮಾತಾಜಿ? ಇಲ್ಲ ಪ್ರಭು, ಹುಡುಕ್ದೆ, ಅಲ್ಲಿಂದ ಹೋಗ್ಬಿಟ್ಟಿದೆ, ನೋಡಿ ಹಾವು ಬಂದಾಗ ಹೆಂಗ್ ಆಡ್ತೀರಿ ಅಲ್ವಾ. ನೋಡಿ ನಿಮ್ ಮನೆಗೆ ಅದೇ ತರ ಹುಲಿ ನಿಮ್ ಮನೆ ಒಳಗಡೆ ಬಂದ್ಬಿಟ್ರೆ ಏನ್ ಮಾಡ್ತೀರಿ ಅಲ್ವಾ. ನೋಡಿ ನಿಮ್ ಮನೆ ಒಳಗಡೆ ಜಿರಳೆ ಬಂದ್ರೆ ಹುಲಿ ಬಂದಂಗ ಆಡ್ತೀರಾ? ಹೌದು ಪ್ರಭು. ನೋಡಿ ಹಂಗ ಆಡ್ಬಾರ್ದಲ್ವಾ. ಜಿರಳೆ ಬಂದಾಗ ಇದು ಜಿರಳೆ ಅಂತ ಗೊತ್ತಿರ್ಬೇಕು. ಜಿರಳೆ ಬಂದಾಗ ನೀವು ಹುಲಿ ಬಂದಂಗ ಆಡ್ಬಿಟ್ರೆ ಅಲ್ವಾ. ನೋಡಿ ಹಂಗೆ ಇನ್ಮೇಲೆ ಈ ಇಲ್ಲಿ ಹೇಳ್ತಿದ್ದಾರೆ ನೋಡಿ, ಗುಣಗಳನ್ನ ಯಾವ್ದನ್ನ ಹೇಗೆ ನೋಡಿ ಸೋಲಿಸಿ ಪ್ರಧಾನ ಆಗುತ್ತೆ ಅನ್ನೋದನ್ನ ಕಾಣ್ಬೋದು ನೋಡಿ. ಹಿಂಗ ತಿಳ್ಕೊಂಬಿಟ್ರೆ ಬದುಕೋ ಕಲೆ ಕಲ್ತ್ಕೊಂಡ್ಬಿಡ್ತೀವಿ ನೋಡಿ. ನಾವು ವ್ಯವಹಾರ ನೋಡಿ ಸರಿ ಮಾಡುವಂಥದ್ದು. ಈಗ ಹನುಮಂತ ಹೆಂಗೆ ಸುಗ್ರೀವನ ಅನುಮಾನವನ್ನು ಕೂಡ ಪರಿಹರಿಸ್ತಾನೋ ನೋಡಿ, ನೋಡಿ ಪ್ರಭು ಶ್ರೀರಾಮಚಂದ್ರನು ಕೂಡ ನೋಡಿ ಅವರು ಸಹಾಯ ಬೇಡಿ ಬಂದಿರ್ತಾರೆ, ಸುಗ್ರೀವನ ಹುಡ್ಕೊಂಡ್ ಬಂದಿರ್ತಾರೆ ನೋಡಿ. ಅವ್ರು ಭೇಟಿ ಮಾಡಿಸಿ ಅವರಿಬ್ಬರದಲ್ಲಿ ಬಾಂಧವ್ಯ ಬೆಳೆಸಿ ನೋಡಿ. ಭಕ್ತರಾದವರು ನೋಡಿ, ಪ್ರಚಾರಕರು ವಿಶೇಷವಾಗಿ ಈ ತರ ಮಾಡ್ಬೇಕು. ಹನುಮಂತ ತರ ನೋಡಿ ಎಲ್ಲ ಜೀವಗಳನ್ನ ನೋಡಿ ಭಗವಂತ ಕೃಷ್ಣನ ಪಾದದ ಆಶ್ರಯಕ್ಕೆ ತರೋ ಪ್ರಯತ್ನ ಮಾಡ್ಬೇಕು ನೋಡಿ. ಕಾಂಟ್ಯಾಕ್ಟ್ ನೋಡಿ, ಕನೆಕ್ಟ್, ಕಲ್ಟಿವೇಟ್, 3 ಸಿಗಳು. ಏನದು 3 ಸಿಗಳು? ಯಾರಾದ್ರೂ ಹೇಳ್ತೀರಾ? ಕಾಂಟ್ಯಾಕ್ಟ್, ಕಲ್ಟಿವೇಟ್, ಕನೆಕ್ಟ್. ನೋಡಿ ಇದು ಕಂಠಪಾಠ ಆಗ್ಬೇಕು ನೋಡಿ, ಇದ್ರ ಪ್ರಯತ್ನ ಆಗ್ಬೇಕು. ಸುಮ್ನೆ ನೋಡಿ ಗಿಣಿ ಮಂತ್ರ ಹೇಳುತ್ತೆ ನೋಡಿ, ಪಾರಿವಾಳಗಳೆಲ್ಲ ಹೇಳ್ತಾವಂತಲ್ಲ ನೋಡಿ. ನಮ್ಮ ಹಿಂದಿಲಿ ಒಂದು ಪಾಠ ಇತ್ತು, ಏನಂತ ಇತ್ತು, ನಮ್ಗೆ ಒಂದ್ಸತಿ ಹಂಚ್ಕೊಂಡಿದ್ದು. ಬೇಟೆಗಾರ ಬರ್ತಾನೆ, ಕಾಳು ಹಾಕ್ತಾನೆ, ಬಲೆ ಬೀಸ್ತಾನೆ. ತಿನ್ಬಾರ್ದು, ನಾವು ತಿನ್ಬಾರ್ದು, ನಾವು ಬಲೆಗೆ ಬೀಳ್ಬಾರ್ದು ನೋಡಿ. ಹಿಂದಿಲಿ ಹೇಳೋರ, ಹಿಂದಿಲಿ ಪಾಠ ಇತ್ತು ನಮ್ಗೆ ನೋಡಿ. ಇದೇ ಅವ್ರಿಗೆ ನೋಡಿ ಮಂತ್ರ ಆಗ್ಬಿಟ್ಟಿರುತ್ತೆ ನೋಡಿ. ಒಂದಿನ ಬಂದೇ ಬಿಡ್ತಾನೆ ಬೇಟೆಗಾರ
ನೋಡಿ ಬಲೆ ಹಾಕ್ತಾನೆ, ಕಾಳು ಹಾಕ್ತಾನೆ ಅದ್ರಲ್ಲಿ. ನೋಡಿ ಇವು ಹಂಗೆ ಹಾಡ್ಕೊಂಡೇ ಬಂದು ಆ ಬಲೆ ಒಳಗಡೆ ನೋಡ ಆ ಕಾಳನ್ ತಿನ್ನಕ್ ಬಂದು ತಿಂದು ಸಿಕ್ಕಾಕೊಂಡ್ಬಿಡ್ತಾರೆ. ನೋಡಿ ನಾವು ಭಗವದ್ಗೀತೆ ಓದ್ತೀವಿ, ಶ್ಲೋಕಗಳು ಓದ್ಕೋತೀವಿ, ಹರಿನಾಮ ಕಲ್ತ್ಕೋತೀವಿ. ನೋಡಿ ಹಿಂಗೆ ಎಚ್ಚರಿಕೆ ಎಲ್ಲಾನು ಇರ್ತೀವಿ. ಮಾಯೆ ನೋಡಿ ಗುಣಗಳು, ನೋಡಿ ಇಲ್ಲಿ ಹೇಳ್ತಿದ್ರಲ್ಲ ಗುಣಗಳು, ನೋಡಿ ಇವು ಹಿಡ್ಕೊಂಡ್ಬಿಟ್ಟ ಒಂದ್ ಸಂದರ್ಭ ಬರುತ್ತೆ, ಸಿಕ್ಕಾಕೊಂಡ್ಬಿಡ್ತೀವಿ. ನೋಡಿ ಆಮೇಲೆ ಅಯ್ಯೋ ಫಸ್ ಗಯಾ ಫಸ್ ಗಯಾ, ಸಿಕ್ಕಾಕೊಂಡ್ಬಿಟ್ಟೆ. ನೋಡಿ ಹಂಗೆ ನಾವು ಕೂಡ ಭಗವದ್ಗೀತೆ ಓದ್ತೀವಿ, ಎಲ್ಲಾ ಮಾಡ್ತೀವಿ. ನೋಡಿ ಭಾಗವತ ಓದ್ತೀವಿ, ಹರಿನಾಮ ಮಾಯೆ ಬಂದ್ಸಕ್ ನೋಡಿ ಪ್ರಯತ್ನ ಪಟ್ರೆ ಸಿಕ್ಕಾಕೊಂಡ್ಬಿಡ್ತೀವಿ. ಯಾಕೆ ಸಿಕ್ಕಾಕೋತೀವಿ? ನೋಡಿ ಈ ಪಕ್ಷಿಗಳಿಗೆ ಹೇಳಿದ್ನಲ್ಲ ಆ ತರ ನೋಡಿ ನಮ್ ಬದುಕುನು ಹಂಗೇನೆ. ನೋಡಿ ಈ ಭಕ್ತರನ್ನ ಕಲ್ಟಿವೇಟ್ ಪ್ರಚಾರ ಮಾಡೋರು ನೋಡಿ ಈ 3 ಸಿಗಳನ್ನ ಗೊತ್ತಿರ್ಬೇಕು. ನೋಡಿ ಈ ತರ ಹೇಳ್ತಾರೆ. ಏನೇನು 3 ಸಿಗಳು? ಕಾಂಟ್ಯಾಕ್ಟ್, ಕನೆಕ್ಟ್. ಮೊದ್ಲು ಕನೆಕ್ಟ್ ಮಾಡ್ಬೇಕು. ಕನೆಕ್ಟ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಅರ್ಥ ಆಗತ್ತಲ್ವಾ? ಕನೆಕ್ಷನ್, ಜೋಡಿಸಿ. ಜೋಡಿಸೋದು, ಸಂಪರ್ಕ ಮಾಡೋದು. ನೋಡಿ ಈ ತರದ್ದು ಕಾಂಟ್ಯಾಕ್ಟ್. ಆಮೇಲೆ ಕನೆಕ್ಟ್ ಮಾಡ್ಬೇಕು. ಯಾರ ಜೊತೆ ಕನೆಕ್ಟ್ ಮಾಡ್ಬೇಕು? ಗುರು ಪರಂಪರೆ ಜೊತೆ, ಗುರುಗಳ ಜೊತೆ ಕನೆಕ್ಟ್ ಮಾಡಿ. ವೈಷ್ಣವ ಕನೆಕ್ಟ್ ಮಾಡ್ಬೇಕು, ಗುರು ಪರಂಪರೆ ಜೊತೆ ಕನೆಕ್ಟ್ ಮಾಡ್ಬೇಕು. ಗುರು ಪರಂಪರೆ ಕನೆಕ್ಟ್ ಮಾಡಿದ್ರೆ ಕೃಷ್ಣನ್ ಕನೆಕ್ಟ್ ಮಾಡ್ದಂಗೆ. ನೋಡಿ ಕೃಷ್ಣ ವೈಕುಂಠಕ್ಕೆ ಹುಡ್ಕೊಂಡು ಹೋಗಕ್ಕಾಗತ್ತಾ? ಎಲ್ಲಿದೀಯಯ್ಯ ನೀನು, ಸ್ವಲ್ಪ ಕನೆಕ್ಟ್ ಮಾಡ್ಬೇಕು ಅಂತ ಹೋಗಕ್ಕಾಗತ್ತ? ಆಗೋದಿಲ್ಲ. ನಮ್ ದೇವಸ್ಥಾನದ ಕನೆಕ್ಟ್ ಮಾಡ್ಬೇಕು, ಶ್ರೀ ವಿಗ್ರಹ. ನೋಡಿ ನಮ್ಮ ಗಾಂಧರ್ಕ ಗಿರಿಧಾರಿ ಕನೆಕ್ಟ್ ಮಾಡ್ಬೇಕು. ನೋಡಿ ನಮ್ ದೇವಸ್ಥಾನಕ್ಕೆ ಬನ್ನಿ, ನೋಡಿ ನಮ್ಮ ಗಾಂಧರ್ಕ ಗಿರಿಧಾರಿ ನೋಡಿ ಇವತ್ತು ವಿಶೇಷ ಉತ್ಸವ ಇದೆ, ನೋಡಿ ಒಳ್ಳೆ ಪ್ರಸಾದ ಇದೆ, ಬನ್ನಿ, ಸಂಡೇ ಫೀಸ್ಟ್ ಪ್ರೋಗ್ರಾಮ್ ಬನ್ನಿ ಅಂತ ಕರಿಬೇಕು. ನೋಡಿ ನಮ್ ಡಯಟಿಸ್ ಕನೆಕ್ಟ್ ಮಾಡ್ಬೇಕು. ನೀವು ಯಾವ ಊರಲ್ಲಿ ನೀವು ಯಾರ್ಯಾರು ಇದ್ದೀರೋ ಅಲ್ಲಲ್ಲಿ ಕನೆಕ್ಟ್ ಮಾಡ್ಬೇಕು ಆಯಾ ಡಯಟಿಸ್ಗೆ. ನೋಡಿ ನಾವು SBR ಲೇಔಟ್ ಅಲ್ಲಿ ಇರೋರು ಬೇರೆ ನಾಗರಬಾವಿ ಟೆಂಪಲ್ ಕನೆಕ್ಟ್ ಮಾಡಕ್ ಆಗಲ್ಲ. ನಾಗರಬಾವಿ ಟೆಂಪಲ್ ಇರೋರು ಮಂಗಳೂರು ಟೆಂಪಲ್ ಕನೆಕ್ಟ್ ಮಾಡಕ್ ಆಗಲ್ಲ. ಮಂಗಳೂರಿನವ್ರು ಹೋಗಿ ಬೆಂಗಳೂರಿಗೆ ಮಾಡಕ್ ಆಗಲ್ಲ. ಎಲ್ಲೆಲ್ಲಿ ಸ್ಥಳೀಯವಾಗಿ ಯಾರ್ಯಾರು ಎಲ್ಲೆಲ್ಲಿ ಇರ್ತೀರೋ ಅಲ್ಲಲ್ಲಿ ಮಾಡ್ಬೇಕು. ನೋಡಿ ಹಂಗೆ ಕಾಂಟ್ಯಾಕ್ಟ್ ಆಗ್ಬೇಕು, ಕನೆಕ್ಟ್ ಆಗ್ಬೇಕು, ಆಮೇಲೆ ಕಲ್ಟಿವೇಟ್ ಆಗ್ಬೇಕು. ನೋಡಿ ಸುಮಾ ಮತಾಜಿಯವರು ನೋಡಿ ಈಗ ಪ್ರೋಗ್ರಾಮ್ ಅಲ್ಲಿ ಕೇಳ್ತಾ ಇದೀವಲ್ವಾ, ನೋಡಿ ಅವ್ರು ಹೆಂಗೆ ಕಾಂಟ್ಯಾಕ್ಟ್ ಮಾಡಿ, ಕಲ್ಟಿವೇಟ್ ಮಾಡಿ, ನೋಡಿ ಕನೆಕ್ಟ್ ಮಾಡಿ, ನೋಡಿ ಕಲ್ಟಿವೇಟ್ ಮಾಡ್ತಾ ಇದಾರೆ ಅನ್ನೋದು ನೋಡಿ ನಾವು ಕೇಳ್ತಾ ಇದೀವಿ ಈಗ. ನೋಡಿ ಹಂಗೆ ಒಂದು ಯಶಸ್ವಿಯಾಗಿ ಮಾಡ್ತಿರೋ ಒಂದು ನೋಡಿ ಕೇಸ್ ಗಳನ್ನ ನಾವು ಕೇಳ್ತಾ ಇದ್ದೀವಿ. ಅದೇ ತರನೇ ನೋಡಿ 3 ಸಿಗಳು ಮುಖ್ಯ. ಇದೆಲ್ಲ ಓದಿ ಕೇಳಿ ಏನಪ್ಪಾ ಆಗ್ಬೇಕು ಅಂದ್ರೆ ನೋಡಿ 3 ಸಿಗಳಾಗ್ಬೇಕು. ಅದೇ ತರ ಇನ್ನೊಂದು 3 ಸಿಗಳು ನಮ್ಮ ಶಿಕ್ಷಾ ಗುರುಗಳು ನೋಡಿ ನಮ್ಮ ವೇಣುಕೃಷ್ಣ ಪ್ರಭು ಹೇಳ್ಕೊಡೋದು. ಇನ್ನೊಂದು 3 ಸಿಗಳು ಏನಂದ್ರೆ, ಒಂದು 3 ಸಿಗಳು ಡೂಸು, ಇನ್ನೊಂದು 3 ಸಿಗಳು ಡೋಂಟ್ ಮಾಡಬಾರ್ದು. ಅಂದ್ರೆ ಏನಂದ್ರೆ ಅವ್ರು ಹೇಳೋರು ಡು ನಾಟ್ ಕಂಪ್ಲೇಂಟ್ ಅಂತ ಹೇಳೋರು. 3 ಬರ್ಕೋಬಹುದು, ನಾನು ಜೀವನದಲ್ಲಿ ಮರೆಯಲ್ಲ. ಡು ನಾಟ್ ಕಂಪ್ಲೇಂಟ್, ಡು ನಾಟ್ ಕಂಪೇರ್, ಡು ನಾಟ್ ಕ್ರಿಟಿಸೈಸ್. 3 ಸಿಗಳು ಏನೇನು ಯಾರಾದ್ರೂ ಹೇಳ್ತೀರಾ? ನೋ ಕಂಪ್ಲೇಂಟ್, ಕಂಪೇರ್, ಕ್ರಿಟಿಸೈಸ್. ನೋಡಿ ಕೆಲವರಿಗೆ ಬರೀ ಕಂಪ್ಲೇಂಟ್ಸೇ ಬರುತ್ತೆ. ನೋಡಿ ಅವ್ರ ತಮೋಗುಣ, ನೋಡಿದೆಲ್ಲದ್ರಲ್ಲೂ ತಪ್ಪೆ. ಅವ್ರು ಏನ್ ನೋಡಿದ್ರು ಅವ್ರಿಗೆ ಒಳ್ಳೇದು ಕಾಣೋದೇ ಇಲ್ಲ. ನೋಡಿ ಇಸ್ಕಾನಿಗೆ ಬರ್ತಾರೆ, ಅಲ್ಲಿರುವಂತ ಎಲ್ಲಾ ತಪ್ಪುಗಳನ್ನೇ ಹುಡುಕಿ ಗುರುತಿಸಿ ಅದನ್ನೇ ಮ್ಯಾಗ್ನಿಫೈ ಮಾಡ್ತಿರ್ತಾರೆ, ಅದನ್ನೇ ದೊಡ್ಡದು ಮಾಡ್ತಿರ್ತಾರೆ. ನೋಡಿ ನಾನು ಒಂದ್ಸತಿ ಇಸ್ಕಾನಿಗೆ ಬಂದಿದ್ದೆ, ಅಲ್ಲಿ ಹಂಗಿತ್ತು ಹಿಂಗಿತ್ತು, ಥೂ ಛೀ, ಅಲ್ಲಿ ಎಲ್ಲ ಹಿಂಗೆಲ್ಲ ಇರುತ್ತೆ. ಅಲ್ಲಿದ್ದವ್ರು ನನ್ನ ಜೊತೆ ಯಾರೋ ಭಕ್ತರು ಹಿಂಗ್ ನಡ್ಕೊಂಡ್ಬಿಟ್ರು, ನನಗೆ ತುಂಬಾ ಬೇಜಾರಾಯ್ತು. ನೋಡಿ ಹಿಂಗೆ ಕ್ರಿಟಿಸೈಸ್. ನನಗೇನ್ ಒಳ್ಳೇದ್ ಬೇಕೋ ಅದನ್ನ ತಗೋಬೇಕು ನಾನು. ನೋಡಿ ಕೆಟ್ಟದ್ದು ಒಳ್ಳೇದು ಎಲ್ಲ ಕಡೆ ಎಲ್ಲರಲ್ಲೂ ಇರುತ್ತೆ. ನೋಡಿ ಹಂಗೆ 3 ಸಿಗಳು ಏನೇನು? ಡು ನಾಟ್ ಕ್ರಿಟಿಸೈಸ್, ಕ್ರಿಟಿಸೈಸ್ ಮಾಡಬೇಡಿ. ನೋಡಿ ಅವ್ರನ್ನ ತಪ್ಪು ಆರೋಪ ದೂಷಣೆಗಳೇ ಮಾಡಬೇಡಿ ಅಂತ ಅರ್ಥ. ಇನ್ನೊಂದು ಡು ನಾಟ್ ಕಂಪೇರ್, ಕಂಪೇರ್ ಮಾಡಬೇಡಿ. ನೋಡಿ ಅವ್ರು ಹಿಂಗೆ ಇವ್ರು ಹಂಗೆ, ಅವ್ರಿಗಿಂತಲೂ ಇವ್ರು ಹಿಂಗೆ, ಇವ್ರಿಗಿಂತಲೂ ಅವ್ರು ಹಂಗೆ, ಅವ್ರಿಗಿಂತಲೂ ಇವ್ರು ಒಳ್ಳೆಯರು. ನೋಡಿ ಇಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ನೋಡಿ ಶ್ಲೋಕಗಳಲ್ಲಿ ಇದನ್ನೇ ಹೇಳ್ತಾರೆ. ನೋಡಿ ಕಂಪೇರ್ ಹೋಲಿಕೆಗಳು ಮಾಡಬೇಡಿ.
ನೋಡಿ, ಆ ಒಬ್ಬ ವ್ಯಕ್ತಿ ಇರ್ತಾನಲ್ಲ, ಆತ ಒಂದು ವಿಶೇಷ ಗುಣ, ಇನ್ನೊಬ್ಬ ಯಾರು ಇರ್ತಾರೆ ನೋಡಿ. ಅದನ್ನ ಕಂಪೇರ್ ಮಾಡಿ ಅಳಿಯಕ್ ಹೋಗ್ಬೇಡಿ ಅಂತ. ಇನ್ನೊಂದು ಕಂಪ್ಲೇಂಟ್ ಎಲ್ಲ ಮಾಡ್ಕೊಂಡಿರ್ಬೇಡಿ, ಯಾವಾಗ್ಲೂ ಕಂಪ್ಲೇಂಟ್. ನೋಡ, ಅವನ್ ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ನೋಡ ಅವ್ರು ಹಿಂಗ್ ನನಗ್ ಮಾಡಿದ್ರು ನೋಡ. ಹಂಗೆ 3 ಕ್ರಿಟಿಸೈಸ್, ಕಂಪೇರ್ ಅಂಡ್ ಕಂಪ್ಲೇಂಟ್. ಇನ್ನೊಂದ್ ಕಡೆಗೆ 3 ಸಿಗಳು ಏನದು? ಕಾಂಟ್ಯಾಕ್ಟ್, ಕನೆಕ್ಟ್ ಅಂಡ್ ಕಲ್ಟಿವೇಟ್. ನೋಡಿ ಹಿಂಗೆ ನೋಡಿ ಇಲ್ಲಿ ಹೇಳ್ತಿದ್ರೆ ನೋಡಿ, ರಜೋಗುಣವು ಪ್ರಬಲವಾದಾಗ ಸತ್ವಗುಣ ಮತ್ತು ತಮೋಗುಣಗಳು ಸೋಲುತ್ತವೆ. ಸತ್ವಗುಣ ಪ್ರಧಾನವಾದಾಗ ರಜೋಗುಣ ಮತ್ತು ತಮೋಗುಣಗಳು ಸೋಲುತ್ತವೆ. ತಮೋಗುಣವು ಪ್ರಧಾನವಾದಾಗ ನೋಡಿ ಏನಾಗುತ್ತೆ? ರಜೋಗುಣ ಮತ್ತು ಸತ್ವಗುಣಗಳು ಸೋಲ್ತವೆ. ನೋಡಿ, ಇದು ಸಹಜ. ಒಂದು ಗೆಲ್ಬೇಕಂದ್ರೆ ಇನ್ನು ಬಾಕಿ ಎಲ್ಲ ಸೋಲ್ಬೇಕಲ್ವಾ? ಹಂಗೆ ಈ ಸ್ಪರ್ಧೆಯು ಸದಾ ನಡೆಯುತ್ತಿರುತ್ತದೆ. ಆದ್ದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಮುನ್ನಡೆಯಲು ವಾಸ್ತವವಾಗಿ ಮನಸ್ಸು ಮಾಡಿದವನು ಈ 3 ಗುಣಗಳನ್ನ ಮೀರಬೇಕು. ಹಂಗಾಗಿ ಈ 3 ಸಿಗಳನ್ನ 3 ನೋಡಿ, ಸಿ ಅಂಡ್ ಸಿ, ಇವುಗಳನ್ನ ನಾವು ಪಕ್ಕ ಫಾಲೋ ಮಾಡಿದ್ರೆ ನೋಡಿ 3 ಗುಣಗಳನ್ನ ಮೀರುವಂತ ಸಾಧ್ಯತೆ ಇರುತ್ತೆ. ನೋಡಿ, ಪ್ರಕೃತಿಯ ಯಾವುದೊಂದು ಗುಣದ ಪ್ರಾಧಾನ್ಯವು ಮನುಷ್ಯನ ವ್ಯವಹಾರಗಳು, ಚಟುವಟಿಕೆಗಳು ಮತ್ತು ಆಹಾರ ಮೊದಲಾದವುಗಳಲ್ಲಿ ಪ್ರಕಟವಾಗುತ್ತದೆ. ಇದೆಲ್ಲವನ್ನು ಮುಂದಿನ ಅಧ್ಯಾಯಗಳಲ್ಲಿ ವಿವರಿಸಲಾಗುತ್ತದೆ. ಆದರೆ ಮನುಷ್ಯನು ಇಚ್ಛಿಸಿದರೆ ಅಭ್ಯಾಸದಿಂದ ಅವನು ಸತ್ವಗುಣವನ್ನು ಬೆಳೆಸಿಕೊಳ್ಳಬಹುದು ಮತ್ತು ಹೀಗೆ ತಮೋಗುಣವನ್ನು, ರಜೋಗುಣವನ್ನು ಸೋಲಿಸಬಹುದು. ಹೀಗೆಯೇ ಮನುಷ್ಯನು ರಜೋಗುಣವನ್ನು ಬೆಳೆಸಿಕೊಂಡು ಸತ್ವಗುಣವನ್ನು, ತಮೋಗುಣವನ್ನು ಸೋಲಿಸಬಹುದು, ಅಥವಾ ತಮೋಗುಣವನ್ನು ಬೆಳೆಸಿಕೊಂಡು ಸತ್ವಗುಣ ಮತ್ತು ರಜೋಗುಣಗಳನ್ನು ಸೋಲಿಸಬಹುದು. ಇವು ಪ್ರಕೃತಿಯ 3 ಗುಣಗಳಾದರೂ ಮನುಷ್ಯನು ಸಂಕಲ್ಪ ಮಾಡಿದರೆ ಸತ್ವಗುಣವನ್ನು ಪಡೆಯಬಲ್ಲ. ಸತ್ವಗುಣವನ್ನು ಮೀರಿ ಶುದ್ಧ ಸತ್ವದಲ್ಲಿ ನೆಲೆಗೊಳ್ಳಬಲ್ಲ. ನೋಡಿ, ಇಲ್ಲಿಗೆ ಬರ್ಬೇಕು. ತಮೋಗುಣದಲ್ಲಿದ್ದು ರಜೋಗುಣಕ್ಕೆ ಬರಬೇಕು, ರಜೋಗುಣದಲ್ಲಿದ್ದವರು ಸತ್ವಗುಣಕ್ಕೆ ಬರಬೇಕು, ಸತ್ವಗುಣದಲ್ಲಿದ್ದವರು ಶುದ್ಧ ಸತ್ವಕ್ಕೆ ಬರ್ಬೇಕು. ತಮೋಗುಣದಿಂದ ಶುದ್ಧ ಸತ್ವಕ್ಕೆ ಬರಕ್ಕಾಗಲ್ಲ, ರಜೋಗುಣದಿಂದನೂ ಬರಕ್ಕಾಗಲ್ಲ. ನೋಡಿ, ಅದಕ್ಕೆ ನಾವಾದ್ರೂ ನಮ್ಮಟ್ಟಿಗೆ ಯಾವ ಗುಣದಲ್ಲಿರೋ ಪ್ರಯತ್ನ ಮಾಡ್ಕೋಬೇಕು? ಸತ್ವಗುಣದಲ್ಲಿರೋ ಪ್ರಯತ್ನ ಮಾಡ್ಕೋಬೇಕು. ಸತ್ವಗುಣದ ಲಕ್ಷಣಗಳೇನು ಅಂತ ಮುಂದೆ ಹೇಳ್ತಾರೆ. ಇದಕ್ಕೆ ವಸುದೇವ ಸ್ಥಿತಿ ಎಂದು ಹೆಸರು. ನೋಡಿ, ಹಿಂದೆ ನಾವು ಚರ್ಚೆ ಮಾಡಿದ್ವಿ ಇದ್ರ ಬಗ್ಗೆ. ವಸುದೇವ ಸ್ಥಿತಿ, ಗುಡ್ ಕ್ವಾಲಿಟೀಸ್. ನೋಡಿ, ವಸುದೇವ ಸ್ಥಿತಿ ಅಂತ ಹೇಳ್ತಾರೆ ಇದಕ್ಕೆ. ನೋಡಿ, ಅದಕ್ಕೆ ವಾಸುದೇವಾಹ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ ಅಂತ ಹೇಳೋದು. ಈ ಸ್ಥಿತಿಯಲ್ಲಿ ಮನುಷ್ಯನು ಭಗವದ್ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬಲ್ಲ. ವಿಶಿಷ್ಟ ಚಟುವಟಿಕೆಗಳ ಅಭಿವ್ಯಕ್ತಿಯಿಂದ ಮನುಷ್ಯನು ಯಾವ ಗುಣದಲ್ಲಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಬಹುದು. ನೋಡಿ, ಹಿಂಗೆ ನಾವು ಏನ್ ಮಾಡ್ಬೇಕು? ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಒಂದು ವಸ್ತು, ಒಂದು ವಿಷಯ, ಒಬ್ಬ ವ್ಯಕ್ತಿ, ಆತನ ಚಟುವಟಿಕೆಗಳು, ನೋಡಿ ಎಲ್ಲವನ್ನ, ಒಂದು ಆಹಾರ, ನೋಡಿ ಒಂದು ವಸ್ತ್ರ, ನೋಡಿ ನಡೆ ನುಡಿ, ಎಲ್ಲವನ್ನ ಈ ಗುಣಗಳ ಆಧಾರಿತವಾಗಿ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಹರೇ ಕೃಷ್ಣ. ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈಗ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈಗ ಗೀತೋಪದೇಶ ಕಾರ್ಯಕ್ರಮ